ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉಪನ್ಯಾಸಕರಾದಂತಹ ಶ್ರೀ ಅವಿನಾಶ್ ರವರು, ಇವರು ಸಸ್ಯರೋಗಶಾಸ್ತ್ರದಲ್ಲಿ MSc ಕೃಷಿ ಮುಗಿಸಿ ಇವರು ರೈತರಿಗೆ ವೈಜ್ಞಾನಿಕ ಕೃಷಿ ಮಾಹಿತಿಗಳನ್ನು ನೀಡುತ್ತಾ ಬಂದಿರುತ್ತಾರೆ. ಸಸ್ಯರೋಗಶಾಸ್ತ್ರದಲ್ಲಿ ಅಪಾರ ಜ್ಞಾನ ಪಡೆದಿರುವಂತಹ ಇವರು ಅದನ್ನು ರೈತರಿಗೆ ತಲುಪಿಸುವಂತಹ ನಮ್ಮ ಈ ಮಾರ್ಗದಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಇವರಿಗೆ ನಮ್ಮ ರೈತರಿಗೋಸ್ಕರ ತಂಡದ ಪರವಾಗಿ ಮತ್ತು ಎಲ್ಲ ರೈತರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸುತ್ತೇನೆ. ಹಾಗೆ ನಮ್ಮ ರೈತರಿಗೋಸ್ಕರ ಈ ತಂಡದ ಸ್ಥಾಪನೆಗೆ ಕಾರಣರಾದಂತಹ ಶ್ರೀ ಚೇತನ್ ರವರು, ಇವರು ಬೇಸಾಯ ಶಾಸ್ತ್ರದಲ್ಲಿ MSc ಕೃಷಿಯನ್ನ ಜ್ಞಾನವನ್ನು ಪಡೆದಿದ್ದು ರೈತರಿಗೆ ವೈಜ್ಞಾನಿಕ ಮಾಹಿತಿ ನೀಡುವ ಸಲುವಾಗಿ ಈ ಗುಂಪನ್ನ 2 ವರ್ಷಗಳ ಹಿಂದೆ ಸ್ಥಾಪಿಸಿದರು. ಈ ಕಾರ್ಯಕ್ರಮದ ಒಂದು ಮುಖ್ಯ ರೂವಾರಿಯಾಗಿದ್ದಾರೆ. ಇವರಿಗೂ ಸಹ ನಮ್ಮ ರೈತರಿಗೋಸ್ಕರ ತಂಡದ ಪರವಾಗಿ, ಎಲ್ಲ ರೈತರ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನ ನಾನು ಬಯಸ್ತೇನೆ. ಮತ್ತು ನಮ್ಮ ಈ ತಂಡದ ವಾಲಂಟಿಯರ್ ಆದಂತಹ ಸ್ವಾತಿ ಜೀವಿಯವರು, ಇವರು ಜಿವಿ ಅಗ್ರಿ ಇನ್ಫೋ ಎಂಬ ಯೂಟ್ಯೂಬ್ ಚಾನೆಲ್ನ ಸ್ವತಃ ಸ್ಥಾಪಿಸಿ ಪ್ರಾಯೋಗಿಕವಾಗಿ ವೈಜ್ಞಾನಿಕ ಮಾಹಿತಿಗಳನ್ನ ರೈತರಿಗೆ ನೀಡುತ್ತಾ ಬಂದಿದ್ದಾರೆ. ರೈತರ ಆಸಕ್ತಿ ಮತ್ತು ಪ್ರೋತ್ಸಾಹದೊಂದಿಗೆ ಇವರ ಚಾನೆಲ್ ಇವತ್ತಿಗೆ 17,000ಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿದೆ ಮತ್ತು ಅವರ ಮಾಡಿರುವಂತಹ ವಿಡಿಯೋಗಳು 4 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಗಳನ್ನು ಪಡೆದಿರುವಂತಹ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾಗಿರುವಂತಹ ಎಲ್ಲ ರೈತ ಬಾಂಧವರೇ, ವಿವಿಧ ತಾಲೂಕುಗಳು, ವಿವಿಧ ಜಿಲ್ಲೆಗಳಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತಹ ಎಲ್ಲ ರೈತ ಬಾಂಧವರು ಹಾಗೂ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೂ ಎಲ್ಲರಿಗೂ ಸಹ ನನ್ನ ತುಂಬ ಹೃದಯದ ಸ್ವಾಗತವನ್ನ ನಾನು ಬಯಸ್ತೇನೆ. ಜೈ ಜವಾನ್, ಜೈ ಕಿಸಾನ್. ಕಾರ್ಯಕ್ರಮದ ಗಣ್ಯರನ್ನ ಹಾಗೆ ಮುಖ್ಯ ಅತಿಥಿಗಳನ್ನ ಸ್ವಾಗತಿಸಿದಂತಹ ಶ್ರೀಧರ್, MSc ಕೃಷಿ ವಿದ್ಯಾರ್ಥಿ, ಬೇಸಾಯ ಶಾಸ್ತ್ರ ವಿಭಾಗ, ನಮ್ಮ ರೈತರಿಗೋಸ್ಕರ ತಂಡದ ಸಹ ಸಂಸ್ಥಾಪಕ, ಜೊತೆಗೆ ಯೂಟ್ಯೂಬರ್. ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ಹಲವಾರು ಕೃಷಿಗೆ ಕುರಿತಂತಹ ವಿಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಸೊ ಹಲವಾರು ಅನೇಕ ವಿಡಿಯೋಸ್ಗಳನ್ನ ರೈತರಿಗೆ ಬೆತ್ತರಿಸುವಂತಹ ಕೆಲಸದಲ್ಲಿ ಅವರು ಕೂಡ ರೂವಾರಿಯಾಗಿದ್ದಾರೆ ಅಂತ ಹೇಳ್ಬೋದು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಿದ್ದೇನೆ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ಮತ್ತೊಮ್ಮೆ ರೈತ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ಅವಿನಾಶ್ ಅಂತ ಹೇಳಿ, MSc ಸಸ್ಯ ರೋಗಶಾಸ್ತ್ರದಲ್ಲಿ ಪದವಿಯನ್ನ ಪಡೆದಿರ್ತೇನೆ. ಸಸ್ಯ ಸಂರಕ್ಷಣಾ ವಸ್ತುಗಳನ್ನ ಎಲ್ಲರೂ ಕೂಡ ಉಪಯೋಗ ಮಾಡ್ತಾ ಇರ್ತೀರಿ. ಅಂದ್ರೆ ರಾಸಾಯನಿಕಗಳಾಗ್ಬೋದು, ಮತ್ತೆ ಜೈವಿಕಗಳು, ಸಸ್ಯ ಸಂರಕ್ಷಣಾ ವಸ್ತುಗಳು ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಪೆಸ್ಟಿಸೈಡ್ಸ್ ಅಂತ ನಾವು ಕರಿತೀವಿ. ಅದರ ಬಳಕೆ ಮತ್ತು ಸುರಕ್ಷತೆ, ನೀವು ಉಪಯೋಗ ಮಾಡುವಾಗ ಯಾವೆಲ್ಲ ಸುರಕ್ಷತಾ ಕ್ರಮಗಳನ್ನ ನೀವು ಕೈಗೊಳ್ಬೇಕು, ಮತ್ತೆ ಯಾವೆಲ್ಲ ಜವಾಬ್ದಾರಿಯುತವಾಗಿ ಬಳಸ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಸಸ್ಯ ಸಂರಕ್ಷಣಾ ವಸ್ತು ಅಂತ ಹೇಳಿದಾಗ ಯಾವುದೇ ಆಗ್ಬೋದು. ನಾವು ಆಲ್ಮೋಸ್ಟ್ ಈಗ ರಾಸಾಯನಿಕಗಳ ಬಗ್ಗೆನೆ ನಾನು ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ. ಯಾಕಂದ್ರೆ ಅಕಸ್ಮಾತ್ ಯಾವುದೇ ತರದ ಒಂದು ತೊಂದರೆಗಳು, ಅವಘಡಗಳು ತುಂಬಾ ಬೇಗ ಸಂಭವಿಸೋದು ಅಂತ ಹೇಳಿದ್ರೆ ಈ ರಾಸಾಯನಿಕ ಕೀಟನಾಶಕಗಳನ್ನ ಅದನ್ನ ಬಳಸುವಾಗ ನೀವು ಯಾವ ತರ ಎಚ್ಚರಿಕೆ ಕ್ರಮಗಳನ್ನ ಅನುಸರಿಸಬೇಕು, ನೀವು ಎಲ್ಲಿ ಯಾವ ತರ ತೊಂದರೆಗಳಿಗೆ ಈಡಾಗ್ತಾರೆ ನಮ್ಮ ರೈತ ಬಾಂಧವರಾಗ್ಬೋದು, ಮತ್ತೆ ಯಾರೇ ಉಪಯೋಗದಲ್ಲಿ ಚೈನಲ್ಲಿ ಬರುವ ಯಾವುದೇ ಒಬ್ಬ ನಾಗರಿಕನಾಗ್ಬೋದು, ಯಾವ ತರ ತೊಂದರೆಗೆ ಈಡಾಗ್ತಾರೆ, ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ, ತೊಂದರೆಗಳನ್ನ ಅನುಭವಿಸ್ತಾರೆ ಅನ್ನೋದ್ರ ಬಗ್ಗೆ ಇದ್ ಮಾಡ್ತೀವಿ. ನಾವು ಈಗ ರೈತರ ಒಂದು ಹವ್ಯಾಸಗಳನ್ನ ನೋಡೋದೇ ಆದ್ರೆ, ಅವರು ತಮ್ಮ ಬೆಳೆಗಳಿಗೆ ಬೇಕಾದಂತಹ ಸಸ್ಯ ಸಂರಕ್ಷಣಾ ವಸ್ತುಗಳನ್ನ ಕೊಂಡ್ಕೊಳ್ಳಕ್ಕೆ ಮಾರುಕಟ್ಟೆಗೆ ಖಂಡಿತವಾಗಿ ಅದೊಂದೇ ತರಕ್ಕೆ ಅಂತೂ ಯಾವುದೇ ಕಾರಣಕ್ಕೂ ರೈತರು ಹೋಗೋದಿಲ್ಲ. ಈಗ ನಮ್ಮ ಬೆಳೆಗೆ ಔಷಧಿ ಸಿಂಪಡಣೆ ಮಾಡ್ಬೇಕು ಅಂತ ಹೇಳಿ ರೈತ ಔಷಧಿ ತರಕ್ಕೋಸ್ಕರನೇ ಅವನು ಮಾರುಕಟ್ಟೆಗಾಗ್ಲಿ ಅಥವಾ ನಗರಕ್ಕಾಗ್ಲಿ ಪ್ರಯಾಸವನ್ನ ಬೆಳೆಸೋದಿಲ್ಲ. ಅದ್ರ ಜೊತೆ ಅಡಿಷನಲ್ ಆಫ್ ವರ್ಕ್ ನ ಅವರು ಮಾಡ್ಕೊಂಡಿರ್ತಾರೆ. ಏನಪ್ಪಾ ಅಂದ್ರೆ ಮನೆಗೆ ಸಾಮಾನು ತರೋದು, ಮಕ್ಕಳಿಗೆ ಏನೋ ತಿಂಡಿ ತರೋವಂಥದ್ದು, ಇಲ್ಲ ಏನ್ ಮನೆಗೆ ಬೇಕಾದ ಸಾಮಾನುಗಳನ್ನ ತರೋದ್ರ ಜೊತೆಗೆ ಇದರನ್ನು ಕೂಡ ಪಾರ್ಟ್ ಆಗಿ ಕ್ಯಾರಿ ಮಾಡ್ತಿರ್ತಾರೆ. ಅಂತ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಗೂಡ್ಸೋ ಲಗೇಜ್ ಅಲ್ಲಿ ಮನೆ ಉಪಯೋಗವಾದ ವಸ್ತುಗಳು, ರೈಸ್, ಗೋಧಿ, ತರಕಾರಿ, ಇದ್ರ ಜೊತೆಗೆ ಔಷಧಿಗಳನ್ನ ಅವರು ತರ್ತಾ ಇದ್ದಾರೆ, ಜೊತೆಗೆ ಇಟ್ಟು ತರ್ತಾ ಇದ್ದಾರೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ತುಂಬಾನೇ ರಿಸ್ಕ್ ಫ್ಯಾಕ್ಟರ್ ನಾವು ಗಮನಿಸಬಹುದು. ಈ ಔಷಧಿ ಮತ್ತೆ ನಮ್ಮ ಆಹಾರ ಪದಾರ್ಥಗಳು ಎರಡೂ ಕೂಡ ಮಿಶ್ರಣಗೊಳ್ಳುವ ಒಂದು ಚಾನ್ಸಸ್ ಬಹಳಷ್ಟು ಇರ್ತದೆ. ಆದ್ರಿಂದ ಈ ತರ ಮಾಡೋದು ಬಹಳ ತಪ್ಪು. ಸಾಧ್ಯವಾದಷ್ಟು ನೀವೆಲ್ಲವನ್ನೂ ಕೂಡ ಸಾಧ್ಯವಾದಷ್ಟು ಖಂಡಿತವಾಗಿ ನೀವು ಈ ಔಷಧಿ, ಕೀಟನಾಶಕಗಳಾಗ್ಬೋದು, ರೋಗನಾಶಕಗಳಾಗೋದು
ಇವನ್ನೇ ಸಪ್ರೇಟ್ ಆಗಿ ತರಬೇಕು. ಮತ್ತೆ ಆಹಾರ ಪದಾರ್ಥಗಳನ್ನ ನೀವು ಜೊತೆಗೆ ಸಪ್ರೇಟ್ ಆಗಿ ತರಬೇಕಾಗ್ತದೆ. ಮತ್ತೆ ತಂದ ಮೇಲೆ ಇವತ್ತು ನೀವು ಔಷಧಿಯನ್ನ ತಂದ್ರೆ ಇವತ್ತು ನೀವು ಸಿಂಪಡಣೆ ಮಾಡಕ್ಕಂತೂ ಖಂಡಿತವಾಗಿ ಯಾರು ಕೂಡ ಹೋಗೋದಿಲ್ಲ. ನಾಳೆ ಅಥವಾ ನಾಳಿದ್ದು ಅಥವಾ ಒಂದು ವಾರ ಬಿಟ್ಟು ನೀವು ಸಿಂಪಡಣೆಯನ್ನ ಮಾಡ್ತಾ ಇದ್ರಿ. ಮತ್ತೆ ಅದ್ರ ಶೇಖರಿಸುವ ಅವಾಗ ಏನ್ ಮಾಡ್ಬೇಕು, ಯಾವ ತರ ಎಚ್ಚರಿಕೆ, ಅಲ್ಲಿ ನಾವು ಯಾವ ತರ ಎಚ್ಚರಿಕೆಯನ್ನ ತಪ್ತೇವೆ ಅಂತ ಹೇಳಿದ್ರೆ ಅದ್ರ ಶೇಖರಣೆ ಮಾಡುವ ಜಾಗ ಇದೆಯಲ್ಲ ಅದನ್ನು ಕೂಡ ನೀವು ತುಂಬಾ ಸೂಕ್ಷ್ಮವಾಗಿ ನೋಡ್ಬೇಕು. ಸಾಧ್ಯವಾದಷ್ಟು ಎಲ್ಲರೂ ಕೂಡ ನಿಮ್ಮ ಜಮೀನಿನ ಪಂಪ್ ಹೌಸ್ ಅಲ್ಲಿ ಅಥವಾ ಮಿಷಿನ್ ಮನೆ ಅಂತ ಏನ್ ಕರಿತೀರಿ ಅಲ್ಲಿ ಅದನ್ನ ಶೇಖರಣೆ ಮಾಡೋ ಒಂದು ಪ್ರಯತ್ನವನ್ನ ಮಾಡ್ಬೇಕು. ಕೆಲವೊಬ್ರ ಹತ್ರ ಪಂಪ್ ಹೌಸ್ ಇರೋಲ್ಲ, ಅದಕ್ಕೆ ಸಪ್ರೇಟ್ ಆದ ಗೋಡನ್ಗಳು ಇರೋದಿಲ್ಲ. ಅಂತ ಸಮಯದಲ್ಲಿ ತಮ್ಮ ಮನೆಯ ಕೊಟ್ಟಿಗೆಯಲ್ಲೋ ಅಥವಾ ಯಾವ್ದೋ ಒಂದು ಮೂಲೆಯಲ್ಲಿ ಅದನ್ನ ಶೇಖರಣೆ ಮಾಡ್ತಾರೆ. ಆ ಮನೆಯಲ್ಲಿ ಶೇಖರಣೆ ಮಾಡ್ಬೇಕಾದ್ರೂ ಕೂಡ ನೀವು ಭದ್ರವಾಗಿ ಬೀಗ ಹಾಕಿದಂತಹ ಒಂದು ಕಬೋರ್ಡ್ ಅಲ್ಲೋ ಅಥವಾ ಒಂದು ಬೀರು ಅಲ್ಲಿ ಅದನ್ನ ನೀವು ಇಡ್ಬೇಕಾಗುತ್ತೆ. ಯಾಕಂದ್ರೆ ಅಚಾನಕ್ ಆಗಿ ಮನೆ ಅಂತ ಹೇಳಿದಾಗ ಮಕ್ಳಿರ್ತಾರೆ, ಇಲ್ಲ ಫ್ಯಾಮಿಲಿ ಏನೋ ಕಲಹಗಳು ಆಗ್ತವೆ. ಅಂತ ಸಮಯದಲ್ಲಿ ಏನಾಗ್ಬೋದು ಅಂತ ಹೇಳಿದ್ರೆ ಅಚಾನಕ್ ಆಗಿ ಏನೋ ಒಂದು ತೊಂದರೆಗಳು, ಈಗೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ವಿಷ ಸೇವಿಸುವಂಥದ್ದು, ಇಲ್ಲ ಜ್ಯೂಸ್ ಬಾಟ್ಲು ಅಂತ ಮಕ್ಳು ಸೇವಿಸುವಂಥದ್ದು, ಇಲ್ಲ ಆಟದ ಸಾಮಾನು ಅಂತ ಹೇಳಿ ಮಕ್ಳು ಆಟ ಆಡ್ಕೊಂಡು ಅದನ್ನ ಸೇವಿಸಿರೋ ಸುಮಾರು ಕಡೆ ಈ ಪ್ರಾಬ್ಲಮ್ಸ್ ಎಲ್ಲ ಆಗಿದೆ. ಅದರಿಂದ ಹೇಳ್ತಾ ಇದೀವಿ ಈ ತರ ಬೀಗ ಹಾಕಿ ಅದ್ರ ಭದ್ರವಾಗಿಡ್ಬೇಕು. ಯಾವುದೇ ಚಿಕ್ಕ ಮಕ್ಕಳ ಕೈಗೆ ಎಟಕದೇ ಇರಂಗೆ, ಚಿಕ್ಕ ಮಕ್ಕಳು ಯಾರೇ ಆಗ್ಬೋದು, ಮಕ್ಕಳ ಕೈಯಲ್ಲಿ ಎಟಕದೇ ತರ ನೀವು ಎತ್ತರದ ಒಂದು ಪ್ರದೇಶಗಳಲ್ಲಿ ಔಷಧಿಗಳನ್ನ ನೀವು ಶೇಖರಣೆ ಮಾಡ್ಬೇಕಾಗ್ತದೆ. ಮತ್ತೆ ಸಿಂಪಡಣೆ ಮಾಡುವಾಗ ನಿಮಗೆ ಗೊತ್ತಿಲ್ಲದೆ ಅಂತಹ ಹತಾಚಿರ ಕೆಲಸಗಳನ್ನ ನೀವು ಮಾಡ್ತೀರಿ. ಏನಾಗ್ತದೆ, ಸಿಂಪಡಣೆ ಮಾಡುವಾಗ ನೀವು ನೀರನ್ನ ಸೋಸ್ಬೇಕಂದ್ರೆ ಜಾಲರಿಯಲ್ಲಿ ಸೀವ್ ಮಾಡ್ಬೇಕು, ಸೋಸ್ಬೇಕಾಗ್ತದೆ. ಸೋಸ್ತೆ ಆದ ಹಂತದಲ್ಲಿ ಏನಾಗ್ತದೆ, ಕೆಲವು ಟೈಮ್ ಎಲ್ಲರೂ ಕೂಡ ಫ್ರೆಶ್ ವಾಟರ್ ಅನ್ನ ತಗೊಂಡು ಬರೋದಿಲ್ಲ. ಅವ್ರೇನ್ ಮಾಡ್ತಾರೆ, ಚಾನಲ್ ವಾಟರ್ಸ್ ಅಲ್ಲ ಹರಿಯೋ ನೀರನ್ನ ಹಾಕೋತೀರಿ. ಅಲ್ಲಿ ಮಣ್ಣಿನ ಕಣಗಳು ಇರ್ತವೆ, ಕಡ್ಡಿ ಕಸಗಳು ಇರ್ತವೆ. ಅದು ನೀವು ಸ್ಪ್ರೇಯರ್ ಅಲ್ಲಿ ಫಿಲ್ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಅದು ನಾಜಲ್ಗಳನ್ನ ಬ್ಲಾಕ್ ಮಾಡ್ತದೆ. ಈ ನಾಜಲ್ ಬ್ಲಾಕ್ ಆದಾಗ ನೀವು ನಾಜಲ್ನ ತೆಗೆದು ಬಾಯಲ್ಲಿ ನೀರು ತುಂಬಿಕೊಂಡು ಅದನ್ನ ಉಫ್ ಅಂತ ಒಂದು ಊದ ಪ್ರಯತ್ನವನ್ನ ನೀವು ಖಂಡಿತವಾಗಿ ಎಲ್ಲಾ ರೈತ ಬಾಂಧವರು ನಾವು ಅಬ್ಸರ್ವ್ ಮಾಡ್ದಂಗೆ ಎಲ್ಲರೂ ಕೂಡ ಅದನ್ನ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ನಾಜಲ್ ಇರೋ ವಿಷ ನಿಮ್ಮ ಬಾಯಿ ದೇಹದ ಒಳಗಡೆ ಸೇರೋ ಚಾನ್ಸಸ್ ಇರ್ತದೆ. ಅದರಿಂದ ಇದು ಮಾಡೋದು ತುಂಬಾನೇ ತಪ್ಪು. ಮತ್ತೆ ಅದ್ರ ಬದಲು ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಕಡ್ಡಿ ಅಥವಾ ಒಂದು ತಂತಿ ಹಾಕುವ ಮುಖಾಂತರ ಆ ನಾಜಲ್ನ ನೀವು ಕ್ಲೀನ್ ಮಾಡ್ಬೋದು. ಮತ್ತೆ ಕೆಲವೊಂದು ರೈತರಲ್ಲಿ ಒಂದು ಹವ್ಯಾಸ ಇದೆ, ಒಂದು ಕ್ಯಾನ್ ಸ್ಪ್ರೇ ಮಾಡ್ತು ಅಂದ್ರೆ ಒಂದು ಬೀಡಿ ಸೇಬೇಕು, ಒಂದು ಕ್ಯಾನ್ ಸ್ಪ್ರೇ ಮಾಡ್ತು ಅಂದ್ರೆ ಒಂದು ಸಿಗರೇಟ್ ಸೇಬೇಕು, ಇಲ್ಲ ಒಂದ್ ಲೋಟ ಟೀ ಕುಡಿಬೇಕು. ಈ ತರ ಎಲ್ಲ ಹವ್ಯಾಸಗಳನ್ನ ಒಂಥರ ಒಂದು ಚಟಗಳನ್ನಾಗಿ ರೈತರು ಮಾಡ್ಕೊಂಡಿರ್ತಾರೆ. ಆದ್ರಿಂದ ಸಿಂಪಡಣೆ ಮಾಡುವ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನೀವು ಬೀಡಿ ಸೇಯೋದು, ಸಿಗರೇಟ್ ಸೇದೋದು, ಇಲ್ಲ ಚಹಾ ಕುಡಿಯೋದು, ಇಲ್ಲ ಊಟ ಮಾಡೋದು, ಈ ತರ ಯಾವುದೇ ಕೂಡ ಮಾಡಬಾರ್ದು. ಏನಾಗ್ತದೆ ಅಂತ ಹೇಳಿದ್ರೆ ಇವೆಲ್ಲ ಮಾಡೋ ಪ್ರಕ್ರಿಯೆಯಲ್ಲಿ ನಿಮ್ಮ ಸರೌಂಡಿಂಗ್ಸ್ ನೀವು ಸ್ಪ್ರೇ ಮಾಡಿದ ಔಷಧಿಯಲ್ಲಿ ಗಾಳಿಯಲ್ಲೇ ಇರ್ತದೆ. ಅದು ನಿಮ್ಮ ದೇಹದ ಒಳಗಡೆ ಸೇರಿ ವಿಷ ನಿಮ್ಮ ದೇಹವನ್ನ ತಲುಪ್ತದೆ. ಮತ್ತೆ ಇನ್ನೊಂದು ಎಚ್ಚರಿಕೆ ಏನ್ ಮಾಡ್ಬೇಕು, ನಾವು ಏನ್ ನೋಡ್ಬೇಕು ಅಂತ ಹೇಳಿದ್ರೆ ಔಷಧಿಯನ್ನ ಸಿಂಪಡಣೆ ಮಾಡುವಾಗ ಕೆಲವೊಂದು ಎಚ್ಚರಿಕೆಗಳನ್ನ ನಾವು ತಗೋಬೇಕಾಗ್ತದೆ. ಯಾವುದು ಅಂತ ಹೇಳಿದ್ರೆ, ಈಗ ಸಪೋಸ್ 1 ಎಕರೆಗೆ ನಾವು ಮಿನಿಮಮ್ 200 ಲೀಟರ್ ಔಷಧಿಯನ್ನ ನಾವು ಸಿಂಪಡಣೆ ಮಾಡಿ ಅಂತ ನಿಮ್ಗೆ ನಾವು ಹೇಳಿದ್ರೆ 200 ಲೀಟರ್ಗೆ 12 ಕ್ಯಾನ್ 15 ಲೀಟರ್ ಕ್ಯಾನ್ ಅಂತ ಬರ್ತಾ ಇದಾವೆ. 15ರಿಂದ 20 ಲೀಟರ್ ಕ್ಯಾನ್ ಕೂಡ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. 15 ಲೀಟರ್ ಕ್ಯಾನ್ ಅಂದ್ರೆ ರೈತರು ಕೆಲವೊಂದಷ್ಟು ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ ತಾವು ಕ್ಯಾನ್ಗೆ ಮೆಜರ್ ಮಾಡಿ ಡೈರೆಕ್ಟ್ ಕ್ಯಾನ್ಗೆ ಹಾಕೊಳ್ಳೋ ಒಂದು ಪ್ರಕ್ರಿಯೆಯನ್ನ ಮಾಡ್ತಾ ಇರ್ತಾರೆ. ಅವಾಗ ಏನಾಗ್ತಿದೆ ಅಂದ್ರೆ ಒಂದು ಮುಚ್ಚುಳದಿಂದ 12 ಕ್ಯಾನ್ ಔಷಧಿಗೆ ಇಷ್ಟು 1 ಲೀಟರ್ ಕೊಟ್ಟಿದ್ದಾರೆ ಅಂದ್ರೆ 12 ಕ್ಯಾನ್ಗೆ ಎಷ್ಟೆಷ್ಟು ಬೇಕು ಅಂತ ಹೇಳಿ ಡೈರೆಕ್ಟ್ ಕ್ಯಾನ್ಗೆ ಹಾಕುವ ಒಂದು ಪ್ರಕ್ರಿಯೆ ಇರ್ತದೆ. ಅದು ತುಂಬಾನೇ ತಪ್ಪು. ಯಾಕೆ ತಪ್ಪು ಅಂತ ಹೇಳಿದ್ರೆ, ನೀವು ಮೆಜರ್ ಮಾಡುವಾಗ ಕಾನ್ಸಂಟ್ರೇಷನ್ ಏನ್ ಹೇಳಿರ್ತೀವಿ ನಾವು, 1 ಲೀಟರ್ ನೀರಿಗೆ ಇಷ್ಟೇ ml ಔಷಧಿ ಹೋಗ್ಬೇಕು, ಮತ್ತೆ ಅದು ನೀಟಾಗಿ ನೀರಲ್ಲಿ ಮಿಕ್ಸ್ ಆಗಿರ್ಬೇಕು ಅಂತ ಹೇಳ್ತೀವಿ. ಅದು ಸಾಧ್ಯವಾಗಲ್ಲ. ಅದರಿಂದ ನೀವು ಗಮನಿಸಬಹುದು, ಸಿಂಪಡಣೆ ಮಾಡಿದಾಗ ನಿಮ್ಮ ಔಷಧಿ ಗಿಡಕ್ಕೆ ತಾಕಿ ಗಿಡನೇ ಸುಟ್ಟೋಗ್ಬೋದು, ಇಲ್ಲ ಸಿಂಪಡಣೆ ಮಾಡಿದಾಗ ಔಷಧಿಗಳು ವರ್ಕ್ ಆಗದೆ ಇರ್ಬೋದು. ಒಂದು ಜಾಗದಲ್ಲಿ ವರ್ಕ್ ಆಗಿ ಇನ್ನೊಂದು ಜಾಗದಲ್ಲಿ, ಒಂದೇ ಜಮೀನಲ್ಲಿ ಒಂದು ಜಾಗದಲ್ಲಿ ವರ್ಕ್ ಆಗಿ ಇನ್ನೊಂದು ಜಮೀನಲ್ಲಿ ವರ್ಕ್ ಆಗದೆ ಇರ್ಬೋದು. ಇವೆಲ್ಲ ಪ್ರಾಬ್ಲಮ್ಸ್ ಯಾವಾಗ ಆಗ್ತದೆ ಅಂದ್ರೆ ಕಾನ್ಸಂಟ್ರೇಷನ್ ಪ್ರಮಾಣವನ್ನ ಸರಿಯಾಗಿ ಬಳಕೆ ಮಾಡಿದ ಟೈಮಲ್ಲಿ ಆಗ್ತದೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾವು ಒಂದು ಸ್ಟಾಕ್ ಸೊಲ್ಯೂಷನ್ ಪ್ರಿಪೇರ್ ಅನ್ನ ನಾವು ಮಾಡ್ಕೋಬೇಕಾಗ್ತದೆ. ಸ್ಟಾಕ್ ಸೊಲ್ಯೂಷನ್ ಪ್ರಿಪರೇಷನ್ ಹೆಂಗ್ ಮಾಡ್ಕೊಳ್ಳೋದು ನಾವು ಅಂತ ಹೇಳಿದ್ರೆ,
ಒಂದು ಚಿಕ್ಕ ಬಕೆಟ್ ಅಂದ್ರೆ ಒಂದು 10ರಿಂದ 12 ಲೀಟರ್ ಹಿಡಿಯುವ ಬಕೆಟ್ ಅನ್ನ ತಗೊಂಡು ಅದರಲ್ಲಿ ಮಿನಿಮಮ್ 11 ಲೀಟರ್ ನೀರನ್ನ ಹಾಕಿ ಮತ್ತೆ ಇನ್ನು ಮಿಕ್ಕ ಔಷಧಿಯನ್ನ ಅಳತೆ ಮಾಡಿ ಟೋಟಲ್ 12 ಲೀಟರ್ ಅಷ್ಟು ಸೊಲ್ಯೂಷನ್ ಬರೋ ತರ ನೀವು ಫಸ್ಟ್ ಒಂದು ಚಿಕ್ಕ ಬಕೆಟ್ ಅಲ್ಲಿ ಆ ಮಿಶ್ರಣವನ್ನ ಮಾಡ್ಕೋಬೇಕು. ಈ ಮಿಶ್ರಣ ಮಾಡ್ಕೊಂಡಾಗ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಮೊದಲನೇದಾಗಿ ಎಲ್ಲಾ ತರ ಔಷಧಿಗಳು ಕೂಡ ಮಿಶ್ರಣವನ್ನ ಮಾಡ್ಕೋಬಹುದು. ಕೆಲವೊಂದು ಔಷಧಿಗಳು ನೀವು ನೀರಲ್ಲಿ ಹಾಕಿದಾಗ ತೇಲೋ ಒಂದು ಸ್ವಭಾವವನ್ನು ಹೊಂದಿರ್ತವೆ. ಕೆಲವೊಂದು ಔಷಧಿ ನೀರಲ್ಲಿ ಹಾಕಿದಾಗ ಡೌನ್ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತವೆ. ಇನ್ನು ಕೆಲವು ಕರಗೋದಿಲ್ಲ, ನಿಧಾನವಾಗಿ ಕರಗ್ತವೆ. ಅದನ್ನೆಲ್ಲಾನು ಕೂಡ ಸರಿಪಡಿಸೋಸ್ಕರ ನೀವು ಸ್ಟಾಕ್ ಸೊಲ್ಯೂಷನ್ ನ ಪ್ರಿಪೇರ್ ಮಾಡ್ಕೋಬೇಕಾಗ್ತದೆ. 12 ಲೀಟರ್ ನೀರಿಗೆ ನೀವೆಲ್ಲವನ್ನು ಮಿಶ್ರಣ ಮಾಡಿ ಸುಮಾರು 12 ಲೀಟರ್ ಅಷ್ಟು ನೀವು ಔಷಧಿಯನ್ನ ಸಿಂಪಡಣೆ ಮಾಡ್ಕೊಂಡು 1 ಎಕರೆಗೆ. ಇಲ್ಲಿಂದ ನೀವು ಈ ಸ್ಟಾಕ್ ಸೊಲ್ಯೂಷನ್ ಇಂದ ನೀವು ಪ್ರತಿ ಸಾರಿ ಒಂದು ಸಲಾಕೆ ಅಥವಾ ಒಂದು ಕಬ್ಬಿಣದ ಮರದ ಒಂದು ಕಡ್ಡಿಯಿಂದ ಸ್ಟಿರ್ ಮಾಡಿ ಅಂದ್ರೆ ತುಂಬಾನೇ ಮಿಕ್ಸ್ ಮಾಡಿ ಇಲ್ಲಿಂದ 1 ಲೀಟರ್ ನೀರನ್ನ ನೀವು ಡೈರೆಕ್ಟ್ ಕ್ಯಾನ್ಗೆ ನೀವು ಹಾಕೋಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಎಲ್ಲಾ ತರ ಔಷಧಿನೂ ನೀಟಾಗಿ ಹೋಮನೈಸೇಷನ್ ಆಗಿರ್ತದೆ, ಕೆಮಿಕಲ್ಸ್ ಎಲ್ಲ ಕೂಡ ನೀಟಾಗಿ ಮಿಶ್ರಣ ಆಗಿರ್ತದೆ. ಈ ಔಷಧಿಯನ್ನ ನೀವು ಡೈರೆಕ್ಟ್ ಕ್ಯಾನ್ಗೆ ಹಾಕೋದ್ರಿಂದ ಕ್ಯಾನ್ಗೆ ಹಾಕುವಾಗ ನಿಮ್ಗೆ ಎಲ್ಲಾ ಪ್ರಮಾಣದಲ್ಲಿ ಶಿಫಾರಸು ಮಾಡಿದ ಪ್ರಮಾಣ ಔಷಧಿ ಸಿಗುತ್ತೆ. ಇನ್ ಕೆಲವು ಟೈಮ್ ಏನಾಗ್ತದೆ ಅಂದ್ರೆ ರೈತರು ತಮ್ಮ ಬರೀ ಕೈಯಲ್ಲಿ ಆ ಮಿಶ್ರಣವನ್ನ ಕಲಿಸ್ತಾ ಇರ್ತಾರೆ, ಗ್ಲೌಸ್ ಹಾಕೋದಿಲ್ಲ, ಮಾಸ್ಕ್ ಹಾಕೋದಿಲ್ಲ. ಇವೆಲ್ಲ ಪ್ರಾಬ್ಲಮ್ಸ್ ಕೂಡ ನಾವು ನೋಡಿದ್ವಿ. ಬಟ್ ಅವರು ರೈತರು ಯಾವ ತರ ಒಂದು ಉತ್ತರವನ್ನ ಕೊಡ್ತಾರೆ ಅಂದ್ರೆ, ಸರ್ ಇವೆಲ್ಲ ನಾವು ಸುಮಾರು 10 ವರ್ಷ 15 ವರ್ಷದಿಂದ ಮಾಡ್ತಾ ಇದೀವಿ, ನಮ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ, ವಾರದಲ್ಲಿ ಒಂದು 2 ಅಂತ ಮಿನಿಮಮ್ ಅಂತ 2 ಸ್ಪ್ರೇ ಅಂತ ನಾವು ಹೊಡಿತೀವಿ, ನಮ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ, ಇದೇನು ಆಗೋದಿಲ್ಲ ಅಂತೇಳಿ ಅವರ ಒಂದು ವಾದ ಇರ್ತದೆ. ಬಟ್ ಇದು ಸಡನ್ ಆಗಿ ನಿಮ್ಗೆ ಯಾವುದೇ ತರದ ಒಂದು ರಿಸಲ್ಟ್ ಅನ್ನ ಕೊಡೋದಿಲ್ಲ. ಇದು ಸ್ಲೋ ಪಾಯ್ಸನ್ ಆಗಿ ನಿಮ್ಮ ದೇಹಕ್ಕೆ ಪ್ರಮಾಣ ಎಷ್ಟು ಬೇಕು ಅಷ್ಟು ವಿಷ ನಿಮ್ ಸೇರ್ದೇನೆ ಇರ್ಬೋದು. ಬಟ್ ಸ್ವಲ್ಪನೇ ಅಂದ್ರೆ 1 ಗ್ರಾಮು 2 ಗ್ರಾಮು ನಿಮ್ಮ ದೇಹದ ಒಳಗಡೆ ವಿಷ ಶೇಖರಣೆ ಆಗ್ತಾ ಹೋದಾಗ ಆ ವಿಷ ಎಲ್ಲೂ ಕೂಡ ನಿಮ್ಮ ದೇಹದಿಂದ ಹೊರಗಡೆ ಬರೋದಿಲ್ಲ. ಕಾರಣ ಅದು ನಿಮ್ಮ ದೇಹದಲ್ಲಿರುವ ಅಡಿಪೋಸ್ ಟಿಶ್ಯೂ ಅಂದ್ರೆ ಮಾಂಸಖಂಡಗಳಲ್ಲಿ ಅದು ಶೇಖರಣೆ ಆಗ್ತಾ ಹೋಗ್ತದೆ. ಒಂದು ದಿನ ಆ ಶೇಖರಣೆ ಪ್ರಮಾಣ ಹೆಚ್ಚಿದಾಗ ನಿಮ್ಮಲ್ಲಿ ಅಂಗಾಂಗ ವೈಫಲ್ಯಗಳು ಕಾಣಬಹುದು. ಲಿವರ್ ಫೇಲ್ಯೂರ್ ಆಗ್ಬೋದು, ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಮತ್ತೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬ್ಲಡ್ ಕ್ಲಾಟಿಂಗ್ ಆಗ್ಬೋದು, ಈ ತರ ನರ್ವ್ ಡಿಸಾರ್ಡರ್ಸ್ ಗಳು ಬರ್ಬೋದು. ಈ ತರ ನಿಮ್ಗೆ ಸೈಡ್ ಎಫೆಕ್ಟ್ ಗಳು ಆಫ್ಟರ್ 20, 30 ಇಯರ್ಸ್ 40 ಇಯರ್ಸ್ ಏಜ್ ಆಗ್ತಾ ಬಂದಾಗ ನಿಮ್ಗೆ ಸೈಡ್ ಎಫೆಕ್ಟ್ ಗಳು ನಿಮ್ಗೆ ಇಲ್ಲಿ ಕಾಣ್ತಾ ಹೋಗ್ತದೆ. ಆದ್ರಿಂದ ಮುಂಜಾಗ್ರತಾ ಕ್ರಮವನ್ನ ಅನುಸರಿಸ್ಬೇಕು. ಮತ್ತೆ ಸ್ಪ್ರೇ ಮಾಡುವಾಗ ಸೋರೋ ಕ್ಯಾನ್ಗಳನ್ನ ನೀವು ಉಪಯೋಗವನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬೇಕು. ಈ ಸ್ಪ್ರೇ ಮಾಡುವಾಗ ಸೋರೋ ಕ್ಯಾನ್ಗಳು ಅಂದ್ರೆ ತೂತಾಗಿರೋದು ಇಲ್ಲ ನಾಜಲ್ ಲೂಸ್ ಆಗಿರುವಂತ ಸ್ಪ್ರೇ ಕ್ಯಾನ್ಗಳನ್ನ ನೀವು ಉಪಯೋಗ ಮಾಡಿದಾಗ ಏನಾಗ್ತದೆ ಅಂದ್ರೆ ಔಷಧಿ ಒಂದು ಏನಾಗ್ತದೆ ಅಂದ್ರೆ ಔಷಧಿ ನಿಮ್ಗೆ ಹಾಳಾಗ್ತದೆ, ಅಂದ್ರೆ ವೇಸ್ಟೇಜ್ ಆಗುತ್ತೆ ಔಷಧಿ. ಮತ್ತೆ ಆ ಸೋರೋ ಔಷಧಿ ನಿಮ್ಮ ಮೈ ಮೇಲೆ ಬಿದ್ದಾಗ ನಿಮ್ಮ ಮೈ ಮೇಲೆ ಆ ವಿಷದ ಒಂದು ಪ್ರಭಾವವನ್ನ ನೀವು ಗಮನಿಸಬಹುದು. ಮತ್ತೆ ಈಗ ಲಾಕ್ ಡೌನ್ ಆಗಿದೆ, ಕಳೆದ ಒಂದು 9 ತಿಂಗಳಿಂದ ಮಕ್ಕಳು ಮನೇಲೆ ಇದ್ದಾರೆ. ಚಿಕ್ಕ ಮಕ್ಕಳು 6ನೇ ಕ್ಲಾಸ್ 7th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಓದುವಂತ ಮಕ್ಕಳು ಮನೇಲೆ ಇರ್ತಾರೆ. ಅವಾಗ ಏನ್ ಮಾಡ್ಬೋದು, ಇವ್ರನ್ನೆಲ್ಲ ನೀವು ಎಂಗೇಜ್ ಮಾಡೋ ಒಂದು ಇದಿರ್ತದೆ. ಎಲ್ಲಿಗೆ ಅಂದ್ರೆ ತಮ್ಮ ಸ್ಪ್ರೇಯಿಂಗ್ ಆಕ್ಟಿವಿಟಿಗೆ ಆಗ್ಬೋದು, ಈ ತರ ಒಂದು ತೊಡಗಿಸ್ಕೊಳ್ಳೋ ಒಂದು ಮನೋಭಾವನ ಕೆಲವೊಬ್ರು ಇಟ್ಕೊಂಡಿದ್ರೆ. ಅದರಿಂದ ಚಿಕ್ಕ ಮಕ್ಕಳನ್ನ ನೀವು ಈ ತರ ಸ್ಪ್ರೇ ಮಾಡೋ ಆಕ್ಟಿವಿಟಿಯಲ್ಲಿ ಉಪಯೋಗವನ್ನ ಮಾಡ್ಬೇಕು. ಮತ್ತೆ ಯಾವುದೇ ಔಷಧಿಯನ್ನ ನೀವು ಸಿಂಪಡಣೆ ಮಾಡುವಾಗ ಆ ಸಿಂಪಡಣೆ ಮಾಡೋಕ್ಕೂ ಮುಂಚೆ ಅದರಲ್ಲಿ ಒಂದು ಕರಪತ್ರವನ್ನ ಯಾವುದೇ ಕಂಪನಿ ಆದರೂ ಕೂಡ ಆ ಕರಪತ್ರವನ್ನ ಅಲ್ಲಿ ಅಂಟಿಸಿರ್ತದೆ. ಆ ಕರಪತ್ರವನ್ನ ನೀವು ಒಂದು ಸಾರಿ ಓದಿ ನಂತರ ನೀವು ಔಷಧಿಯನ್ನ ಉಪಯೋಗವನ್ನ ಮಾಡಬೇಕಾಗ್ತದೆ. ಆ ಕರಪತ್ರದಲ್ಲಿ ಏನಿರ್ತದೆ ಅಂದ್ರೆ ಸುಮಾರು 8ರಿಂದ 10 ಭಾಷೆಗಳಲ್ಲಿ ಆ ಔಷಧಿ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಅದು ಕೀಟನಾಶಕನ, ರೋಗನಾಶಕನ, ಕಳೆನಾಶಕನ, ಮತ್ತೆ ಇನ್ಯಾವುದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತೇಳಿ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಆ ಮಾಹಿತಿಯ ಮೇಲೆ ನೀವು ನಾವು ತಂದಿರೋ ಔಷಧಿ ಮತ್ತೆ ನಾವು ತಂದಿರೋ ಬೆಳೆಗೆ ಇದು ಶಿಫಾರಸು ಮಾಡಿದೆ ಅನ್ನೋದನ್ನು ಕೂಡ ಮತ್ತೆ ಪ್ರಮಾಣವನ್ನು ಕೂಡ ಅಲ್ಲಿ ಅವರು ಪ್ರಿಂಟ್ ಮಾಡಿರ್ತಾರೆ. ಅದನ್ನ ನಿರ್ಧರಿಸಿ ನೀವು ನಂತರದಲ್ಲಿ ನೀವು ಉಪಯೋಗವನ್ನ ಮಾಡ್ಬೇಕಾಗ್ತದೆ. ಮತ್ತೆ ಸಿಂಪಡಣೆ ಮಾಡುವಾಗ ಸಂರಕ್ಷಣಾ ಉಡುಪುಗಳು ಬಹಳ ಮುಖ್ಯವಾಗ್ತದೆ. ಆ ಸಂರಕ್ಷಣಾ ಉಡುಪುಗಳು ಅಂತ ಹೇಳಿದಾಗ ಕಂಪ್ಲೀಟ್ ಶರ್ಟ್ ಅಂದ್ರೆ ನೈಲಾನ್ ಅಥವಾ ನೀರನ್ನ ಹೀರಿಕೊಳ್ಳದಂತಹ ಬಟ್ಟೆಗಳನ್ನ ನೀವು ಉಪಯೋಗ ಮಾಡ್ಬೇಕಾಗ್ತದೆ. ಕಂಪ್ಲೀಟ್ ಶರ್ಟ್ ಅನ್ನು ಸಪರೇಟ್ ಆಗಿ ನೀವು ಅದಕ್ಕೆ ಇಡ್ಬೇಕಾಗ್ತದೆ. ಮತ್ತೆ ಒಂದು ಪ್ಯಾಂಟ್, ಗ್ಲೌಸಸ್ ಇರ್ಬೇಕಾಗ್ತದೆ. ಮತ್ತೆ ಮಾಸ್ಕ್ ಕಡ್ಡಾಯವಾಗಿ ನೀವು ಮಾಸ್ಕ್ ಅನ್ನ ಹಾಕ್ಲೇಬೇಕು. ಮತ್ತೆ ಈ ಕೊರೋನಾ ಇರೋದ್ರಿಂದ ಎಲ್ಲರೂ ಕೂಡ ಮಾಸ್ಕ್ ಹಾಕ್ತಿದ್ರೆ. ಮತ್ತೆ ಫಾರ್ಮರ್ಸ್ ಕೂಡ ಸ್ಪ್ರೇ ಮಾಡೋ ಟೈಮಲ್ಲಿ ನೀವು ಮಾಸ್ಕ್ ಅನ್ನ ಹಾಕ್ಬೇಕು. ಮತ್ತೆ ಗ್ಲಾಸ್ ಅನ್ನ ನೀವು ಹಾಕ್ಬೇಕಾಗ್ತದೆ.
ಇಲ್ಲಿ ನೋಡ್ಬೋದು. ನೀವು ಅತಿ ಹೆಚ್ಚು ಇಂಪಾರ್ಟೆನ್ಸ್ ನೀವು ಎಲ್ಲಿ ಕೊಡ್ಬೇಕು ಅಂದ್ರೆ ನಿಮ್ಮ ಕಣ್ಣಿನ ಭಾಗ, ಮೂಗು ಮತ್ತು ಬಾಯಿಯ ಭಾಗದಲ್ಲಿ ಕಂಪ್ಲೀಟ್ ಕವರ್ ಆಗಿರ್ಬೇಕು. ಯಾಕಂದ್ರೆ ಆ ವಿಷ ಈಸಿಯಾಗಿ ನಮ್ಮ ದೇಹದ ಒಳಗೆ ಎಂಟ್ರಿ ತಗೊಳ್ಳೋದು ಅಂತ ಹೇಳಿದ್ರೆ ಈ 4 ರಂಧ್ರಗಳ ಮುಖಾಂತರನೇ ಬಾಯಿ, ಮೂಗು, ಕಣ್ಣು ಈ ಭಾಗದಿಂದ ತುಂಬಾನೇ ಈಸಿಯಾಗಿ ಎಂಟ್ರಿ ಆಗ್ತದೆ. ಆದ್ರಿಂದ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಬಾಯಿ, ಮೂಗು, ಕಣ್ಣು, ಕಿವಿ ಭಾಗಗಳನ್ನ ನೀವು ಪ್ರೊಟೆಕ್ಷನ್ ಮಾಡೋದು ತುಂಬಾ ಮುಖ್ಯವಾಗಿ. ನೀವು ಅಲ್ಲಿ ಪ್ರೊಟೆಕ್ಷನ್ ಗಳನ್ನ ನೀವು ತಗೋಬೇಕಾಗ್ತದೆ. ಮತ್ತೆ ಕೈಗೆ ಗ್ಲೌಸಸ್ ಅನ್ನ ಯೂಸ್ ಮಾಡಬರುತ್ತೆ. ಮತ್ತೆ ಕಾಲ್ಗೆ ಗಮ್ ಶೂಟ್ ಬೂಟ್ಗಳು ಬರ್ತವೆ, ಅದನ್ನ ನೀವು ಉಪಯೋಗವನ್ನ ಮಾಡ್ಬೇಕು. ಕಂಪ್ಲೀಟ್ ಆಗಿ ಸ್ಪ್ರೇ ಕಿಟ್ ಕೂಡ ನಿಮಗೆ ಮಾರುಕಟ್ಟೆಯಲ್ಲಿ ಸಿಗ್ತದೆ. ಮತ್ತೆ ಸಿಗ್ಲಿಲ್ಲ ಅಂದ್ರೂ ಕೂಡ ನೀವು ಸ್ಥಳೀಯವಾಗಿ ನೀವು ಮಾಡ್ಕೊಳ್ಬೇಕು. ಗಾಗಲ್ ತಗೋಬಹುದು, ಮಾಸ್ಕ್ ಅಂತೂ ಎಲ್ಲಾ ಕಡೆ ಸಿಗ್ತಾ ಇದೆ. ಕಂಪ್ಲೀಟ್ ನೀವು ಒಂದು ನೈಲಾನ್ ಶರ್ಟ್ ಪ್ಯಾಂಟ್ ಅನ್ನ ನೀವು ಅಲ್ಲಿ ನಿಮ್ಮ ಮನೆಯಲ್ಲಿ ಇಟ್ರೆ ಆ ಸ್ಪ್ರೇ ಆಕ್ಟಿವಿಟಿ ನೀವು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಮತ್ತೆ ಪ್ರತಿ ಸಾರಿನೂ ಕೂಡ ನೀವು ಸ್ಪ್ರೇ ಬಾಕ್ಸ್ ಏನಿದೆ, ಟ್ಯಾಂಕ್ ಏನಿದೆ, ಅದನ್ನ ಕೆಳಗಡೆ ಇಟ್ಟು ಆಲಿಕೆ ಹಾಕಿ ನಂತರದಲ್ಲಿ ನೀವು ಔಷಧಿಯನ್ನ ತುಂಬಿಸ್ಕೊಳ್ಬೇಕಾಗ್ತದೆ. ಕೆಲವೊಂದ್ಸರಿ ಏನಾಗ್ತದೆ ಅಂದ್ರೆ ಆ ಸ್ಪ್ರೇ ಟ್ಯಾಂಕ್ ಅನ್ನ ಫಾರ್ಮರ್ ತನ್ನ ಹೆಗಲಿಗೆ ಏರ್ಸ್ಕೊಂಡಿರ್ತಾರೆ, ಇನ್ನೊಬ್ರು ಬಂದು ಹಿಂದ್ಗಡೆಯಿಂದ ಔಷಧಿಯನ್ನ ಆ ಕ್ಯಾನ್ ಮೇಲೆ ಆ ಕ್ಯಾನ್ ಒಳಗಡೆ ಹಾಕ್ತಾ ಇರ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಎಕ್ಸಸ್ ಔಷಧಿ ಅವ್ರ ಕ್ಯಾನ್ ಯಾರು ಹಾಕೊಂಡಿರ್ತಾರೆ ಅವರ ಭುಜದ ಮೇಲೆ, ಅವರ ಮೈ ಮೇಲೆ ಚೆಲ್ತದೆ. ಆ ವಿಷ ಕೂಡ ಅವರ ದೇಹದ ಒಳಗಡೆ ಎಂಟ್ರಿ ಆಗ್ತದೆ. ಸರ್, ಚರ್ಮ ಇರ್ತದಲ್ಲ, ಯಾವ ತರ ಎಂಟ್ರಿ ಆಗ್ತದೆ ಅಂತ ಹೇಳಿದ್ರೆ ಚರ್ಮದಲ್ಲೂ ಕೂಡ ರಂಧ್ರಗಳು ಇದಾವೆ. ಬೆವರಿನ ರಂಧ್ರಗಳು, ಆ ರಂಧ್ರಗಳ ಮುಖಾಂತರ ಅಥವಾ ಯಾವುದೇ ಒಂದು ಗಾಯ ಆಗಿರ್ಬೋದು, ಏನೋ ಒಂದು ಪ್ರಾಬ್ಲಮ್ ಆಗಿದ್ದಾಗ ಅದರ ಮುಖಾಂತರ ನಿಮ್ಮ ದೇಹದ ಒಳಗಡೆ ಈ ಔಷಧಿಗಳು, ಕೀಟನಾಶಕ ಅಥವಾ ರೋಗನಾಶಕ ಯಾವುದೇ ಔಷಧಿಗಳು ನಿಮ್ಮ ದೇಹವನ್ನ ಸೇರೋ ಒಂದು ಚಾನ್ಸಸ್ ಇರ್ತದೆ. ಆದ್ರಿಂದ ನೀವು ಸಾಧ್ಯವಾದಷ್ಟು ಕೆಳಗಡೆ ಸ್ಪ್ರೇಯರ್ನ ಇಟ್ಟು ಆಲಿಕೆ ಹಾಕಿ ಆಮೇಲೆ ನೀವು ಅದನ್ನ ಫಿಲ್ ಮಾಡ್ಕೋಬೇಕಾಗ್ತದೆ. ಮತ್ತೆ ಸ್ಪ್ರೇಯರ್ ಯೂಸ್ ಮಾಡುವಾಗ ಮುಂಚೆ ಕಂಪ್ಲೀಟ್ ಯಾರಿಗೆ ಏನಾಗ್ತದೆ ಅಂದ್ರೆ ಕೆಲವೊಬ್ಬರ ಹತ್ರ ಸ್ಪ್ರೇಯರ್ಸ್ ಇರ್ತವೆ, ಕೆಲವೊಬ್ಬರ ಹತ್ರ ಇರಲ್ಲ, ಬೇರೆ ಫಾರ್ಮರ್ಸ್ ಇಂದ ತಂದಿರ್ತಾರೆ. ಅವಾಗ ಏನ್ ಮಾಡ್ಬೇಕು, ಅವರು ಕಳೆ ಔಷಧಿ ಹೊಡೆದಿರ್ತಾರೋ, ಹುಳ ಔಷಧಿ ಹೊಡೆದಿರ್ತಾರೋ, ಯಾವ್ದೇ ಬೇರೆ ಏನೋ ಸ್ಪ್ರೇ ಮಾಡಿದ್ರು ಅದು ನಮಗೆ ಗೊತ್ತಾಗೋದಿಲ್ಲ. ಆದ್ರಿಂದ ಕಂಪ್ಲೀಟ್ ಆಗಿ ಒಂದು ಶಾಂಪೂನ ಹಾಕಿ ನೀಟಾಗಿ 2 ರಿಂದ 3 ಸಾರಿ ನೀವು ಸ್ಪ್ರೇ ಟ್ಯಾಂಕ್ ಅನ್ನ ಸ್ವಚ್ಛ ನೀರಿನಿಂದ ನೀವು ವಾಶ್ ಮಾಡ್ಬೇಕಾಗುತ್ತೆ. ಯಾಕೆ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ನಾನು ಒಂದು ಸ್ಲೈಡ್ಸ್ ಅಲ್ಲಿ ನಿಮಗೆ ಆತರ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳಿ ಮುಂದಿನ ಸ್ಲೈಡ್ಸ್ ಅಲ್ಲಿ ನಾವು ಹೇಳ್ತೀವಿ. ಆ ಕ್ಯಾನ್ ಅನ್ನ ನೀಟಾಗಿ ವಾಶ್ ಮಾಡಿ ಅರ್ಧದಷ್ಟು ವಾಟರ್ ನ ತುಂಬಬೇಕು. ಮತ್ತೆ ಔಷಧಿ ಅಂದ್ರೆ ನೀವು ಸ್ಟಾಕ್ ಸೊಲ್ಯೂಷನ್ ಏನ್ ಪ್ರಿಪೇರ್ ಮಾಡೋದ ಹೇಳ್ಕೊಟ್ಟೆ, ಔಷಧಿಯನ್ನು ನೀವು ಹಾಕ್ಬೇಕು. ಮತ್ತೆ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ನೀವು ಸಿಂಪರಣೆಯನ್ನ ಮಾಡಬಾರ್ದು. ಗಾಳಿಗೆ ವಿರುದ್ಧ ದಿಕ್ಕು ಏನಾಗ್ತದೆ ಅಂತ ಹೇಳಿದ್ರೆ ಔಷಧಿ ಎಲ್ಲ ನಿಮ್ಮ ಮೈ ಮೇಲೆ ಬೀಳ್ತದೆ, ಮತ್ತೆ ಗಿಡಗಳ ಮೇಲೂ ಕೂಡ ಔಷಧಿ ಬೀಳೋ ಚಾನ್ಸಸ್ ಡ್ರಿಫ್ಟ್ ಆಗುತ್ತೆ. ಅಂದ್ರೆ ಗಾಳಿಗೆ ತೂರಿ ಹೋಗ್ತದೆ ಔಷಧಿ. ಆದ್ರಿಂದ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ನೀವು ಔಷಧಿಯನ್ನ ಸಿಂಪರಣೆ ಮಾಡಬೇಡಿ. ಮತ್ತೆ ಬೆಳಿಗ್ಗೆ ಮತ್ತೆ ಮುಂಜಾನೆ ಸಮಯದಲ್ಲಿ ಸಿಂಪರಣೆಗೆ ಬಹಳ ಪ್ರಶಸ್ತವಾದ ಸಮಯ. ಯಾಕಂದ್ರೆ ತಂಪಾದ ವಾತಾವರಣ ಇರ್ತದೆ, ಮತ್ತೆ ಗಿಡಗಳು ಕೂಡ ಆರೋಗ್ಯವಾಗಿ ಇರ್ತದೆ, ಯಾವುದೇ ತರ ಸೈಡ್ ಎಫೆಕ್ಟ್ ಆಗಲ್ಲ. ಸಾಧ್ಯವಾದಷ್ಟು ಅತಿ ಬಿಸಿಲಿನ ಸಮಯದಲ್ಲಿ ಸಿಂಪರಣೆ ಮಾಡೋದನ್ನ ಅವಾಯ್ಡ್ ಮಾಡಿ. ಮತ್ತೆ ಕೆಲವೊಂದ್ ಸಾರಿ ಸಿಂಪರಣೆ ಮಾಡುವಾಗ ಅತಾಚಿರವಾಗಿ ಅಕಸ್ಮಾತ್ ಆಗಿ ರೈತರಿಗೆ ವಿಷ ದೇಹದ ಒಳಗಡೆ ಎಂಟ್ರಿ ಆಗಿರ್ತದೆ, ಇಲ್ಲ ಬೇಕು ಅಂತಾನೆ ಯಾರೋ ಏನೋ ಪ್ರಾಬ್ಲಮ್ಸ್ ಇಂದ ವಿಷ ಸೇವಿಸಿರ್ತಾರೆ. ಅವಾಗ ತಕ್ಷಣ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಡೈರೆಕ್ಟ್ ಡಾಕ್ಟರ್ ಹತ್ರ ತಗೊಳ್ಳೋ ಒಂದು ಮನೋಭಾವನೆ ಎಲ್ಲರಿಗೂ ಕೂಡ ಭಯ ಆಗುತ್ತೆ. ಫಸ್ಟ್ ಭಯ ಆಗುತ್ತೆ, ತಕ್ಷಣದಲ್ಲಿ ಅವ್ರನ್ನ ಆಸ್ಪತ್ರೆಗೆ ಸಾಗಿಸ್ಬೇಕು ಅಂತ ಹೇಳಿ ನಾವು ಯೋಚನೆಯನ್ನೇ ಮಾಡ್ತೀವಿ. ಅದಕ್ಕೂ ಮುಂಚೆ ನಿಮ್ಗೆ ಸಾಧ್ಯವಾದಷ್ಟು ಅಲ್ಲೇ ಸ್ಥಳೀಯವಾದ ಒಂದು ಪ್ರಥಮ ಚಿಕಿತ್ಸೆಯನ್ನ ನೀವು ಕೊಡಬೇಕಾಗ್ತದೆ. ಅವರು ಎಲ್ಲೋ ಮನೆ ಒಳಗಡೆ ಎಲ್ಲೋ ಒಂದು ಕೊಠಡಿ ಒಳಗಡೆ ವಿಷವನ್ನ ಸೇವಿಸಿದ್ರೆ ಅವ್ರನ್ನ ಹೊರಗಡೆ ತಗೊಬಂದು ಒಂದು ಶುದ್ಧವಾದ ಗಾಳಿ ಜಾಗದಲ್ಲಿ ಅವ್ರನ್ನ ಇಡಬೇಕು. ಸಾಧ್ಯವಾದಷ್ಟು ಅವ್ರನ್ನ ವಾಮಿಟಿಂಗ್ ಮಾಡಕ್ಕೆ ಪ್ರಯತ್ನವನ್ನ ಮಾಡಿಸ್ಬೇಕು. ಮತ್ತೆ ಅವ್ರು ಯಾವ ವಿಷವನ್ನ ಸೇವಿಸಿದ್ದಾರೆ ಆ ಬಾಟಲಿ, ಅದರ ಒಂದು ಲೇಬಲ್ ಏನಿದೆ, ಕರಪತ್ರ ಏನಿದೆ, ಅದೇನಾದ್ರು ಸಿಕ್ಕಿದ್ರೆ ಡೈರೆಕ್ಟ್ ನೀವು ಅವ್ರನ್ನ ಆಸ್ಪತ್ರೆಗೆ ತಗೊಂಡೋಗಿ ಆ ಡಾಕ್ಟರ್ಗೆ ಆ ಕರಪತ್ರ ಅಥವಾ ಬಾಟ್ಲಿಗಳನ್ನ ನೀವು ಕೊಟ್ಟಿದ್ದೇ ಆದ್ರೆ ಅವ್ರು ಈಸಿಯಾಗಿ ಈ ಸೆಗ್ಮೆಂಟ್ ಆಫ್ ಔಷಧಿಯನ್ನ ಸೇವಿಸಿದ್ದಾರೆ, ವಿಷವನ್ನ ಸೇವಿಸಿದ್ದಾರೆ, ಇದಕ್ಕೆ ಪ್ರತಿರೋಧಕವಾಗಿ ನಿರೋಧಕವಾಗಿ ಈ ಔಷಧಿಯನ್ನ ನಾವು ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಹೇಳಿ ಡಾಕ್ಟರ್ ಕೂಡ ಬಹು ಬೇಗವಾಗಿ ತಮ್ಮ ರೋಗಿಗೆ ಔಷಧಿಯನ್ನ ನೀಡಬಹುದು. ಆದ್ರಿಂದ ಆ ವಿಷ ಸೇವಿಸಿದಾಗ ಅಲ್ಲಿ ಆ ಸರೌಂಡಿಂಗ್ ಇರೋ ಯಾವುದೇ ಅವ್ರು ಸೇವಿಸಿರುವಂತ ಬಾಟಲ್ ಆಗ್ಬೋದು ಅಥವಾ ಲೇಬಲ್ಸ್ ಗಳ ನೀವು ಜೊತೆಗೆ ರೋಗಿಯ ಜೊತೆ ನೀವು ತೆಗೆದುಕೊಂಡು ಹೋಗ್ಬೇಕಾಗ್ತದೆ.
ಮತ್ತೆ ಸಿಂಪಡಣೆ ಮಾಡಿದ್ಮೇಲೆ ಕೆಲವು ಸರಿ ಆಲ್ಮೋಸ್ಟ್ ಏನ್ ಮಾಡ್ತೀವಿ ನಾವು ಹೇಳಿದ್ರೆ ರೆಸಿಡ್ ಬಾಟ್ಲು ಆ ಡಬ್ಬಗಳು ಉಳ್ಕೊತವೆ, ಕೆಲವು ಪ್ಯಾಕೆಟ್ಗಳು ಬರ್ತವೆ, ಕೆಲವು ಸರಿ ಪೌಚಸ್ ಬರ್ತವೆ, ಕೆಲವು ಬಿಂದಿಗೆಗಳು ಬರ್ತಾ ಇದಾವೆ, ಕೆಲವು ಡಬ್ಬಗಳು ಬರ್ತವೆ. ಅದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವೊಂದಷ್ಟು ರೈತರಾಗ್ಬೋದು ಯಾರೇ ಆಗ್ಬೋದು ಆ ಬಾಟ್ಲುಗಳನ್ನ ಮನೆಯಲ್ಲಿ ಕಾಳುಗಳು ತುಂಬಿಟ್ಕೊಳಕೋ, ಇಲ್ಲ ಒಂದು ದೀಪ ಮಾಡೋಕೋ, ಇಲ್ಲ ಯಾವ್ದೋ ಒಂದು ಶೋಕೇಸ್ ಡಬ್ಬಲ್ಲಿ ಇಡೋಕೋ ಈ ತರ ಉಪಯೋಗವನ್ನ ಮಾಡ್ತಾ ಇದ್ರೆ ಇದು ತುಂಬಾನೇ ತಪ್ಪಾಗ್ತದೆ. ಇನ್ನು ಮುಂದೆ ಹೋಗಿ ರೈತರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಜಮೀನ್ ಹತ್ರ ಕಾಲುವೆಗಳು, ಚಾನಲ್ಗಳು, ನೀರಿನ ಕಾಲುವೆಗಳು ಹರಿತಾ ಇದ್ರೆ ಆ ಜಾಗದಲ್ಲಿ ಬಿಸಾಕ್ತಾರೆ. ಏನಾಗ್ತದೆ, ಆ ಡಬ್ಬದಲ್ಲಿರುವ ಔಷಧಿ ಆಗ್ಬೋದು, ಆ ಕೀಟನಾಶಕ, ರೋಗನಾಶಕ ವಿಷ ಏನಾಗಿದೆ ಆ ಜಲ ಇದರಲ್ಲಿ ಸೇರ್ತದೆ. ಜಲಮೂಲಗಳಲ್ಲಿ ಸೇರಿ ಅದು ಮತ್ತೆ ನಿಮ್ಮ ಊರಿನ ಕೆರೆನೋ, ಹೊಳೆನೋ ಅಥವಾ ಗುಂಡಿಯಲ್ಲಿ ಶೇಖರಣೆ ಆಗ್ತದೆ. ಅಲ್ಲಿ ಇರುವಂತಹ ಮೀನುಗಳಾಗ್ಬೋದು, ಅಲ್ಲಿ ಹೋಗಿ ನೀರು ಕುಡಿಯುವಂತಹ ನಿಮ್ಮ ದನಕರು, ಜಾನುವಾರುಗಳಾಗ್ಬೋದು, ಅಲ್ಲಿ ಏನಾಗ್ತದೆ, ಆ ನೀರನ್ನು ಸೇವಿಸಿದಾಗ ಆ ವಿಷ ಮತ್ತೆ ಪ್ರಾಣಿಯ ಒಂದು ಬಾಡಿಯಲ್ಲಿ ಎಂಟ್ರಿ ಆಗ್ತಾ, ದೇಹದ ಒಳಗಡೆ ಎಂಟ್ರಿ ಆಗ್ತಾ ಹೋಗುತ್ತೆ. ಆ ಪ್ರಾಣಿಯನ್ನ ತಿನ್ನುವಂತ ಮನುಷ್ಯರಾಗ್ಬೋದು, ಮತ್ತೆ ಮೃಗಗಳಾಗ್ಬೋದು, ಅಲ್ಲಿಂದ ನಿಮ್ಗೆ ವಿಷದ ಸರಪಳಿ ಮುಂದೆ ಹೋಗ್ತಾ ನಿಮ್ಗೆ ಹೆಚ್ಚಾಗ್ತಾ ಹೋಗ್ತದೆ. ಅವಾಗ ಏನಾಗ್ತದೆ, ಕಂಪ್ಲೀಟ್ ವಿಷದ ಒಂದು ಸರಪಳಿ ತುಂಬಾ ಕಾಂಪ್ಲೆಕ್ಸ್ ಆಗಿ ಭೂಮಿಯಿಂದ ಪ್ರಾಣಿವರೆಗೂ ಕೂಡ, ಗಾಳಿವರೆಗೂ ಕೂಡ ಇದು ಹರಡ್ತಾ ಹೋಗ್ತದೆ. ಆದ್ರಿಂದ ಈ ಔಷಧಿ ಡಬ್ಬಗಳನ್ನ ನೀವು ನಾಶ ಮಾಡಿ ಒಂದು ಗುಂಡಿಯಲ್ಲಿ ಹೂತಾಕ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇದನ್ನ ರೀಸೈಕಲಬಲ್, ರೀಯೂಸ್ ಮಾಡುವಂತ ಒಂದು ಡಬ್ಬಗಳು ಕೂಡ ಇದಾವೆ. ಈ ಪ್ಲಾಸ್ಟಿಕ್ ಆಯೋರ್ ಇರ್ಬೋದು, ಈ ತರ ಒಂದು ಪ್ಲಾಸ್ಟಿಕ್ ಐಟಮ್ಸ್ಗಳು, ಮತ್ತೆ ತಾಮ್ರದ ಐಟಮ್ಸ್ಗಳನ್ನ, ಸಿಲ್ವರ್, ಅಲ್ಯೂಮಿನಿಯಂ ಐಟಮ್ಸ್ಗಳನ್ನ ನಿಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ ಲೋಕಲ್ ಆಗಿ. ವರ್ಷದಲ್ಲಿ 1-2 ಸಾರಿ 3 ಸಾರಿನ ಶೇಖರಣೆ ಮಾಡಿ ಅವ್ರಿಗೆ ಕೊಡೋದ್ರಿಂದ ಅದು ಮತ್ತೆ ರೀಯೂಸ್ ಆಗ್ತದೆ. ಇದನ್ನು ಕೂಡ ನೀವು ಉಪಯೋಗವನ್ನ ಮಾಡ್ಕೋಬಹುದು. ಮತ್ತೆ ಸ್ನಾನ ಆದ ಮೇಲೆ, ಸ್ಪ್ರೇ ಮಾಡಿದ್ಮೇಲೆ ಕಂಪಲ್ಸರಿ ನೀವು ಸ್ನಾನವನ್ನ ಮಾಡ್ಬೇಕಾಗ್ತದೆ. ಕೆಲವೊಂದ್ ಟೈಮ್ ಏನ್ ಮಾಡ್ತಾರೆ, ಈ ಗುರುವಾರ ಭಾನುವಾರ ಸ್ಪ್ರೇ ಮಾಡಿದ್ರೆ ರೈತರು ಮತ್ತೆ ಶುಕ್ರವಾರ ಸೋಮವಾರ ಸ್ನಾನ ಮಾಡ್ಬೇಕಂತೇಳಿ ಅವ್ರು ಸ್ನಾನನೇ ಮಾಡೋದಿಲ್ಲ. ಆಯ್ತರ ಬೇಯಿಸ್ತಾರ ಅಂತ ಫಾರ್ಮರ್ ಹಳ್ಳಿಗಳು ಕರೀತಾರೆ. ಯಾಕಂದ್ರೆ ಇದನ್ನೆಲ್ಲ ನಾವು ಫೀಲ್ಡ್ ಅಲ್ಲಿ ನೋಡಿದೀನಿ, ಅದರಿಂದ ಹೇಳ್ತಾ ಇದೀನಿ. ಈ ಗುರುವಾರ ಭಾನುವಾರ ಸ್ಪ್ರೇ ಮಾಡಿದ್ರೆ ಅವತ್ತು ಅವ್ರು ಸ್ನಾನನೇ ಮಾಡೋದಿಲ್ಲ. ಯಾಕಂದ್ರೆ ಮತ್ತೆ ಶುಕ್ರವಾರ ಸೋಮವಾರ ಸ್ನಾನ ಮಾಡ್ಬೇಕು ಅಂತ ಅವ್ರದ್ದೊಂದು ವಾಡಿಕೆ ಇರ್ತದೆ. ಅವ್ರ ಏನ್ ಮಾಡ್ತಾರೆ, ಆ ನೈಟ್ ಸ್ನಾನ ಮಾಡೋದನ್ನ ಸ್ಕಿಪ್ ಮಾಡ್ಬಿಡ್ತಾರೆ. ಅಲ್ಲೇನಾಗ್ತದೆ ಅಂದ್ರೆ ನೀವು ನಿದ್ದೆ ಮಾಡಿದಾಗ ರೆಸ್ಪಿರೇಷನ್ ಜಾಸ್ತಿ ಆಗ್ತದೆ. ನಿಮ್ಮ ಚರ್ಮದ ಮುಖಾಂತರ ವಿಷ ನಿಮ್ಮ ದೇಹವನ್ನ ಸೇರೋ ಒಂದು ತೀಕ್ಷ್ಣತೆ ತುಂಬಾ ಜಾಸ್ತಿ ಆಗ್ತದೆ. ಅದರಿಂದ ಕಂಪಲ್ಸರಿ ಸಾಬೂನನ್ನ ಹಾಕಿ ನೀವು ಸ್ನಾನವನ್ನ ಮಾಡ್ಬೇಕಾಗ್ತದೆ. ಇಲ್ಲಿ ನೋಡ್ಬೋದು ನೀವು, ಚೆನಾಲ್ ಕೆರೆಗಳಿಗೆ ಸಿಂಪಡಣೆ ಮಾಡಿದ್ಮೇಲೆ ಆ ಬಾಟ್ಲುಗಳನ್ನ ನೀವು ಇಡೋ ಅಂತದ್ದು, ನೀರಲ್ಲಿ ತೇಲಿ ಬಿಡುವಂತದ್ದು, ಆ ವಿಷ ಏನಾಗ್ತದೆ ನಿಮ್ಮ ಕೆರೆ ಕಟ್ಟೆಗಳನ್ನ ಸೇರ್ತದೆ. ಅದರಲ್ಲಿ ಈ ಹಸು ಕರುಗಳು, ಜಾನುವಾರುಗಳು ನೀರ್ ಸೇವಿಸ್ತವೆ. ಇದನ್ನು ವಿಷದ ಸರಪಳಿ ತುಂಬಾ ದೊಡ್ಡದಾಗ್ತಾ ಹೋಗ್ತದೆ. ಮತ್ತೆ ಸಿಂಪಡಣೆ ಮಾಡಿದ್ಮೇಲೆ ನಿಮ್ಮ ಜಮೀನಲ್ಲಿ ಒಂದು ವಾರ್ನಿಂಗ್ ಬೋರ್ಡ್, ಅಂದ್ರೆ ಉಪಚಾರ ಮಾಡಿದರ ಬಗ್ಗೆ ಒಂದು ಮಾಹಿತಿಯನ್ನ ನೀವು ಬೇರೆಯವರಿಗೆ ನೀಡ್ಬೇಕಾಗ್ತದೆ. ಯಾಕೆ ಇದು ನೀಡ್ಬೇಕಾಗ್ತದೆ ಅಂತ ಹೇಳಿದ್ರೆ, ಈಗ ನೀವು ಸಿಂಪಡಣೆ ಮಾಡಿರ್ತೀರಿ, ಆ ಕಟ್ಟೆಗಳ ಮೇಲೆ ಬೇರೆ ರೈತರ ದನ ಕರುಗಳಾಗ್ಬೋದು, ಇಲ್ಲ ಕುರಿ ಮೇಕೆಗಳಾಗ್ಬೋದು, ಅವರು ಹುಲ್ಲನ್ನ ಶೇಖರಣೆ ಮಾಡ್ತಿರ್ತಾರೆ, ಹಸಿ ಹುಲ್ಲನ್ನ ಕಟಾವ್ ಮಾಡ್ತಿರ್ತಾರೆ, ಇಲ್ಲ ಹಸು ದನ ಕರುಗಳನ್ನ ಮೇಯೋದಕ್ಕೆ ಬಿಟ್ಟಾಗ ಅತ್ಯಾಚುರ್ ಆಗಿ ಸುಮಾರು ಕಡೆ ಸಂಭವಿಸಿದೆ. ಅವರು ಕಟ್ಟೆಗಳ ಮೇಲೆ ಇಲ್ಲ ಬದುಗಳ ಮೇಲೆ ಕಳೆನಾಶಕಗಳು ಅಥವಾ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಿರ್ತಾರೆ. ಅಲ್ಲಿ ಸುಮಾರು ಜಾನುವಾರುಗಳು ಹೋಗಿ ಮೇವನ್ನ ತಿಂದು ಹಸುನಿಗಿರೋ ಘಟನೆಗಳು ಕೂಡ ನಾವು ಸುಮಾರು ಪೇಪರ್ಗಳಲ್ಲಿ ನೋಡಿದೀವಿ, ಕಣ್ಣಾರೆನೂ ಕೂಡ ನೋಡಿದೀವಿ. ಆದ್ರಿಂದ ಒಂದು ವಾರ್ನಿಂಗ್ ಬೋರ್ಡ್ ಅನ್ನ ನೀವು ಹಾಕ್ಬೇಕಾಗ್ತದೆ. ಮತ್ತೆ ಮಾರುಕಟ್ಟೆಯಿಂದ ನೀವು ಯಾವುದೇ ತರದ ಔಷಧಿಗಳನ್ನ ತರುವಾಗ ಆ ಔಷಧಿ ಬಾಟ್ಲ ಹಿಂಭಾಗದಲ್ಲಿ ಈ ತರ ಟ್ರಯಾಂಗಲ್, ತ್ರಿಕೋನ ಭಾಗದಲ್ಲಿ ನಿಮ್ಗೆ ಒಂದು ಬಣ್ಣವನ್ನ ಮೆತ್ತಿರ್ತಾರೆ. ಈ 4 ತರದ ಒಂದು ಬಣ್ಣವನ್ನ ಮೆತ್ತಿರ್ತಾರೆ. ನೀವು ಯಾವುದೇ ಔಷಧಿಗಳನ್ನ, ಕೀಟನಾಶಕಗಳನ್ನ ನೀವು ಕೊಂಡ್ಕೊಳ್ಳುವಾಗ ನೀವು ನೋಡ್ಬೋದು. ಕೆಂಪು, ಹಳದಿ, ನೀಲಿ, ಹಸಿರು. ಈ ಕೆಂಪು ಬಣ್ಣ ಅಂತ ಏನ್ ಗುರುತಿಸುತ್ತೆ ಅಂದ್ರೆ ಅತ್ಯಂತ ವಿಷಕಾರಿ ಅನ್ನೋ ಅಂಶವನ್ನ ಸೂಚಿಸುತ್ತೆ. ಅತ್ಯಂತ ವಿಷಕಾರಿ ಯಾರಿಗೆ? ಇದು ಕೆಲವೊಂದಷ್ಟು ಜನರು ವಿಷಕಾರಿ, ಅತ್ಯಂತ ವಿಷಕಾರಿ ಅಂತ ಅಂದ ತಕ್ಷಣ ನಾವು ಸಿಂಪಡಣೆ ಮಾಡುವಂತಹ ಹುಳುಗಳಿಗೆ, ರೋಗಗಳ ಮೇಲೆ ಇದು ಅತ್ಯಂತ ವಿಷಕಾರಿಯಾಗಿದೆ, ಆದ್ರಿಂದ ನಾವು ರೆಡ್ ಲೇಬಲ್ ಇರೋ ಔಷಧಿಗಳನ್ನೇ ಉಪಯೋಗ ಮಾಡ್ಬೇಕು ಅಂತೇಳಿ ತುಂಬಾನೇ ಒಂದು ಮಿಸ್ಕಾನ್ಸೆಪ್ಟ್ ಇದೆ, ಅಂದ್ರೆ ತಪ್ಪು ಭಾವನೆ ಜನಗಳಲ್ಲಿ ಇದೆ. ಈ ಅತ್ಯಂತ ವಿಷಕಾರಿ ಯಾರಿಗೆ ಅಂತ ಹೇಳಿದ್ರೆ, ಈ ಔಷಧಿಯನ್ನ ಯಾರು ಉಪಯೋಗ ಮಾಡ್ತಿರ್ತಾರೋ, ಈ ಔಷಧಿಯ ಉಪಯೋಗ ಮಾಡಿದ ಉತ್ಪನ್ನವನ್ನ ಯಾರು ತಿಂತಾರೋ, ಈ ಔಷಧಿಯನ್ನು ಉಪಯೋಗ ಮಾಡಿದ
ಬೆಳೆಗಳನ್ನ ಅಥವಾ ಧಾನ್ಯಗಳನ್ನ ಯಾರು ಸೇವಿಸ್ತಾರೋ ಜೀವಿಗಳಾಗ್ಬೋದು, ಅದಕ್ಕೆ ಇದು ಅತ್ಯಂತ ವಿಷಕಾರಿ ಅನ್ನೋ ಒಂದು ಮಾಹಿತಿಯನ್ನ ಇಲ್ಲಿ ಪ್ರಿಂಟ್ ಮಾಡಿರ್ತಾರೆ. ಆದ್ರಿಂದ ಅತ್ಯಂತ ವಿಷಕಾರಿ ರೆಡ್ ಲೇಬಲ್ ಆಗಿರುವಂತಹ ಔಷಧಿಗಳು 2020ರಿಂದ ಆಲ್ಮೋಸ್ಟ್ ಎಲ್ಲವೂ ಕೂಡ ಬ್ಯಾನ್ ಆಗ್ತಾ ಇದಾವೆ. ನಿಮ್ಮ ಮಾರುಕಟ್ಟೆಯಲ್ಲೂ ಕೂಡ ಲಭ್ಯ ಇರೋದಿಲ್ಲ. ಸಾಧ್ಯವಾದಷ್ಟು ನೀವು ಹಸಿರು ಮತ್ತು ನೀಲಿ ಬಣ್ಣದಲ್ಲಿ ಲೇಬಲ್ ಆಗಿರುವಂತಹ ಔಷಧಿಗಳನ್ನ ನೀವು ನಿಮ್ಮ ಜಮೀನಿನ ಬೆಳೆಗಳಲ್ಲಿ ಉಪಯೋಗವನ್ನ ಮಾಡ್ಬೇಕಾಗ್ತದೆ. ಈ ಹಸಿರು ಮತ್ತೆ ನೀಲಿ ಬಣ್ಣದಲ್ಲಿ ಮೆತ್ತಿರುವಂತಹ ಲೇಬಲ್ ಆಗಿರುವಂತಹ ಔಷಧಿಗಳು ಅತ್ಯಂತ ಕಡಿಮೆ ಇವು ಕೂಡ ವಿಷಕಾರಿ, ಬಟ್ ಅತ್ಯಂತ ಕಡಿಮೆ ವಿಷಕಾರಿಯಾಗಿದ್ದು ನಿಮ್ಮ ಒಂದು ವಿಷದ ಒಂದು ಚೈನ್ ಸರಪಳಿಯನ್ನ ನಿಧಾನಗತಿಗೆ ಕೊಂಡೊಯ್ಯಬಹುದು. ಮತ್ತೆ ರೈತ ಮಿತ್ರ ಕೀಟಗಳಾಗಬಹುದು, ರೈತ ಮಿತ್ರ ಜೀವಿಗಳಿಗೂ ಕೂಡ ಈ ಹಸಿರು ಬಣ್ಣದಲ್ಲಿ ಇರುವಂತಹ ಔಷಧಿಗಳು ತುಂಬಾನೇ ಸಹಕಾರಿಯಾಗಿ ಕೆಲಸವನ್ನ ಮಾಡ್ತದೆ. ನಾ ಇಷ್ಟೆಲ್ಲ ಯಾಕೆ ಹೇಳಿದೆ, ಮುಂಜಾಗ್ರತೆ ಕ್ರಮವನ್ನ ಯಾಕೆ ವಹಿಸ್ಬೇಕು ನೀವು ಅಂತೇಳಿ ಒಂದೇ ಒಂದು ಇನ್ಸಿಡೆನ್ಸ್, ಇದು ನಾ ಕೋಲಾರದಲ್ಲಿ ವರ್ಕ್ ಮಾಡುವಾಗ ನಾನು ನೋಡಿದ ಕಣ್ಣಾರೆ ಒಂದು ಅನುಭವಿಸಿದಂತ ಒಂದು ಘಟನೆ. ಇದೇನಾಗಿದೆ ಅಂತ ಹೇಳಿದ್ರೆ, ಒಬ್ಬ ರೈತ ಆಲೂಗೆಡ್ಡೆಯನ್ನು ಕೂಡ ಬೆಳೆದಿದ್ದಾರೆ. 2017ನೇ ಇಸ್ವಿ ಇದ್ದಿದ್ದು. ಆಲೂಗೆಡ್ಡೆಯನ್ನು ಕೂಡ ಬೆಳೆದಿದ್ದಾರೆ. ಮತ್ತೆ ಪಕ್ಕದಲ್ಲಿ 2.5 ಎಕರೆ ಅಷ್ಟು ಏನು ಎಲೆಕೋಸನ್ನ ಇಲ್ಲಿ ನೋಡ್ತಾ ಇದ್ರಿ, ಎಲೆಕೋಸನ್ನು ಕೂಡ ಅವರು ಬೆಳೆದಿದ್ದಾರೆ. ಈಗ ಯೂಶಲಿ ಫಾರ್ಮರ್ ಆಲೂಗೆಡ್ಡೆಗೆ ಕಳೆ ಔಷಧಿಯ ಒಂದು ಪ್ರಾಕ್ಟೀಸ್ ಅನ್ನ ಎಲ್ಲಾ ಕಡೆ ರೂಢಿಸ್ಕೊಂಡಿದ್ದಾರೆ. ಆಲೂಗೆಡ್ಡೆ ಟೊಮೊಟೊಕ್ಕೆಲ್ಲ ಕಳೆ ಔಷಧಿಗಳನ್ನ ರೂಢಿಸ್ಕೊಂಡಿದ್ದಾರೆ. ಫಾರ್ಮರ್ ಏನ್ ಮಾಡಿದ್ದಾರೆ, ಅವರ ತಂದೆ ಹೋಗಿ ಮಾರುಕಟ್ಟೆಗೆ ಅಂದ್ರೆ ಔಷಧಿಗೆ ಹೋಗಿ ಆಲೂಗೆಡ್ಡೆಗೆ ಕಳೆ ಔಷಧಿ ತಗೊಂಡು ಮತ್ತೆ ಜೊತೆಗೆ ಕೋಸಿಗೆ ಉಳುವಿನ ಔಷಧಿಯನ್ನ ತಗೊಂಡು ಬಂದಿದ್ದಾರೆ. ಅಲ್ಲಿ ಏನಾಗಿದೆ ಒಂದು ಅಂತ ಹೇಳಿದ್ರೆ, ಇಲ್ಲಿ ಸುಮಾರು 2-3 ಕಡೆ ಇಲ್ಲಿ ಮಿಸ್ಟೇಕ್ಗಳು ಆಗಿದಾವೆ. ಎಲ್ಲಾಗಿದೆ, ಅಂಗಡಿಯಲ್ಲಿ ಹೋಗಿ ಅವರು ಕಳೆನಾಶಕ ಸಪ್ರೇಟ್ ಮತ್ತೆ ಕೀಟನಾಶಕ ಔಷಧಿಯನ್ನ ಕೊಂಡ್ಕೊಂಡಿದ್ದಾರೆ. ಕೊಂಡ್ಕೊಂಡಾಗ ಏನ್ ಮಾಡ್ಬೇಕಿತ್ತು, ಆ ಕೀಟನಾಶಕದ ಮಾರಾಟಗಾರ ಏನ್ ಮಾಡ್ಬೇಕಿತ್ತು, ಎರಡನ್ನು ಕೂಡ ಸಪ್ರೇಟ್ ಕವರ್ ಅಲ್ಲಿ ಅವರು ಹಾಕಿ ಕೊಟ್ಟು ಮತ್ತೆ ಬರೆದು ಮೇಲೆ ಬರೆದು ಕಳೆನಾಶಕ, ಇದು ರೋಗನಾಶಕ, ಇದು ಕೀಟನಾಶಕ ಅಂತೇಳಿ ಬರೆದು ಕೊಡ್ಬೇಕಾಯ್ತು. ಅದು ಯಾವುದೇ ತರ ಅಲ್ಲಿ ಮಾಡ್ಲಿಲ್ಲ. ಅಂದ್ರೆ ಪ್ಲಾಸ್ಟಿಕ್ ಕವರ್ ಅಥವಾ ಯಾವುದೋ ಒಂದು ಬ್ಯಾಗ್ ಅನ್ನು ಉಳಿತಾಯ ಮಾಡಕ್ ಹೋಗಿ ಕಳೆನಾಶಕನು ಒಂದ್ರಲ್ಲೇ ಮತ್ತೆ ಕೀಟನಾಶಕನು ಒಂದ್ರಲ್ಲೇ ಹಾಕಿ ಅವರ ತಂದೆ ಕೈಯಲ್ಲಿ ಆ ಔಷಧಿಯನ್ನ ಕೊಟ್ಟು ಕಳಿಸ್ತಾರೆ. ಪುನಃ ನಾಳೆ ಮರುದಿನ ಆ ತಂದೆ ಇರೋದಿಲ್ಲ, ಅವರ ಮಗ ಏನ್ ಮಾಡ್ತಾನೆ, ಆ ಔಷಧಿಯನ್ನ ತಗೊಂಡೋಗಿ ಅವನ್ಗೆ ಇನ್ನೂ ಅದು ಗೊತ್ತಾಗಿಲ್ಲ ಯಾವ್ದು ಕಳೆನಾಶಕ ಯಾವ್ದು ಕೀಟನಾಶಕ ಅಂತ ಹೇಳಿ ಆ ಕರಪತ್ರನು ಓದ್ನಿಲ್ಲ. ಮತ್ತೆ ಇದು ಯಾಕೆ ಇಷ್ಟೊಂದು ಔಷಧಿ ಮಿಕ್ಸ್ ಮಾಡ್ತಾ ಇದೀನಿ ಅಂತ ಅವರು ಕೂಡ ಗಮನಿಸ್ಲಿಲ್ಲ. ಏನ್ ಮಾಡಿದ್ರು, ಆಲೂಗೆಡ್ಡೆ ಕಳೆ ಔಷಧಿಯನ್ನ ಈ ಎಲೆಕೋಸ್ ಮೇಲೆ ಸಿಂಪರಣೆಯನ್ನ ಮಾಡಿದ್ರು. ಎಲೆಕೋಸ್ ಹೂಕೋಸ್ ಮೇಲೆ ಸಿಂಪರಣೆಯನ್ನ ಮಾಡಿದ್ರು. ಸಿಂಪರಣೆ ಮಾಡಿದ 3 ದಿನದಲ್ಲಿ 2-3 ದಿನದಲ್ಲಿ ಈ ತರ ಎಲೆಗಳೆಲ್ಲ ಒಣಗ್ತಾ ಬಂದು ಸುಮಾರು ಎಷ್ಟು ಎಕರೆ ಅಂತ ಹೇಳಿದ್ರೆ ಮಿನಿಮಮ್ 2 ಎಕರೆ ಅಷ್ಟು ಆ ಕೋಸ್ ಏನಿದೆ ಇದು ಕಂಪ್ಲೀಟ್ ಒಣಗೋಗಿದೆ. ಇದು ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಒಂದೇ ಒಂದು ಸಣ್ಣ ಅತಾಚುರ್ಯ ಅಂದ್ರೆ ನಮ್ಗೆ ಏನು ಅಂತ ಗೊತ್ತಿಲ್ಲದೆ ಒಂದು ಅತಾಚುರ್ಯದಿಂದ ಸುಮಾರು 2 ಎಕರೆ ಅಷ್ಟು ಕೋಸು ಲಾಸ್ ಆಯ್ತು. ಅಂದ್ರೆ 2 ಎಕರೆಗೆ ಅಂದಿನ ಅಲ್ಲಿ ಅವನು ಖರ್ಚು ಮಾಡಿದ ಮಿನಿಮಮ್ 60,000-70,000 ರೂಪಾಯಿಯನ್ನ ಖರ್ಚು ಮಾಡಿದ್ರು. ಡ್ರಿಪ್ ಇರಿಗೇಷನ್ ಮಾಡಿಸಿದ್ದಾರೆ, ಮತ್ತೆ ಸೀಡ್ಲಿಂಗ್ಸ್ ಕಾಸ್ಟ್ ಇತ್ತು. ಮತ್ತೆ ಅವ್ರೇನಾದ್ರು 90 ದಿನಗಳಲ್ಲಿ ಇಳುವರಿಯನ್ನ ಪಡೆದ್ರೆ 80-90 ದಿನದಲ್ಲಿ ಅದನ್ನ ಕಟಾವು ಮಾಡಿದ್ರೆ ಅಂದಿನ ಬೆಳೆ 1 ಕೆಜಿಗೆ 18 ರೂಪಾಯಿ ಇತ್ತು. ಆ 18 ರೂಪಾಯಿ 1 ಕೆಜಿಗೆ ಮತ್ತೆ ಅವರು ಎಕರೆಗೆ ಏನಿಲ್ಲ ಅಂದ್ರೆ 2-3 ಲಕ್ಷದಷ್ಟು ಲಾಭವನ್ನ ಮಾಡುವ ಒಂದು ನಿರೀಕ್ಷೆಯನ್ನ ಹೊಂದಿದ್ರು. ಒಂದೇ ಒಂದು ಸ್ಪ್ರೇ ಅವೆಲ್ಲದಕ್ಕೂ ಕೂಡ ತಣ್ಣೀರನ್ನ ಏರಿಸ್ತು. ಇದು ಯಾಕೆ ಏರಿಸ್ತು ಅಂತ ಹೇಳಿದ್ರೆ, ನಮಗೆ ಗೊತ್ತಿಲ್ಲದ ಒಂದು ಅತಾಚುರದ ಒಂದೇ ಒಂದು ಕ್ಷಣದ ನಿರ್ಧಾರದಿಂದ, ಅಂದ್ರೆ ಅವ್ರ ಕಳೆ ಔಷಧಿನ ಅಥವಾ ಹುಳು ಔಷಧಿನ ಅಂತ ಅವರು ಕೂಡ ಥಿಂಕ್ ಮಾಡಿಲ್ಲ. ಇದು ಯಾವ್ದಕ್ಕೆ ಸಿಂಪಡಣೆ ಮಾಡ್ಬೇಕು ಅಂತ ಅವ್ರಿಗೂ ಗೊತ್ತಾಗಿಲ್ಲ. ಇಲ್ಲ ಔಷಧಿ ಅಂಗಡಿಯವರು ಕೂಡ ಅದು ಸಪ್ರೇಟ್ ಕವರ್ ಅಲ್ಲಿ ಅಥವಾ ಬ್ಯಾಗ್ ಅಲ್ಲಿ ಹಾಕೊಟ್ಟಿರ್ಲಿಲ್ಲ. ಅದಾದ್ಮೇಲೆ ತುಂಬಾನೇ ಸಫರ್ ಆದ್ರು. ಅವಾಗ್ನಿಂದ ಯಾವುದೇ ಪ್ರೆಸೆಂಟೇಷನ್ ಗಳು ಮಾಡುವಾಗ ಈ ಸ್ಲೈಡ್ಸ್ ಅನ್ನ ನಾನು ಹಾಕ್ತಾ ಇದ್ದೀನಿ. ಮತ್ತೆ ನಾಜಲ್ಸ್ ಈ ಭಾಗದಲ್ಲಿ ನೀವು ಹೊಸರಾಗಿದೆ, ಇದು ಯಾಕಾಗಿದೆ ಅಂತ ಹೇಳಿದ್ರೆ, ಆ ನಾಜಲ್ಲಿ ಸ್ವಲ್ಪ ನೀರು ಏನಾಗಿತ್ತು ಅಂದ್ರೆ, ನಾವು ಅವಾಗ್ಲೇ ಹೇಳಿದೆ ನಿಮ್ಗೆ ಸ್ಪ್ರೇಯರ್ ಅನ್ನ ನೀಟಾಗಿ ತೊಳೆದು ಆ ನಾಜಲ್ ಕೂಡ ನೀವು ನೀರನ್ನ ಬಿಡಬೇಕು ಅಂತ ಹೇಳಿದೆ. ಬಟ್ ಇವ್ರು ಏನ್ ಮಾಡಿದ್ರು, ಸ್ಪ್ರೇಯನ್ನ ತೊಳೆದಿರ್ಲಿಲ್ಲ, ಆ ನಾಜಲ್ ಕೂಡ ನೀರ್ ಬಿಟ್ಟಿಲ್ಲ. ಇಷ್ಟು ಏನಾಗಿದೆ, ಆ ನಾಜಲ್ಲಿ ಹಳೆ ಔಷಧಿ ಏನಿತ್ತು ಅಷ್ಟು ಔಷಧಿ ಬಿದ್ದಿರೋ ಜಾಗದಲ್ಲಿ ಬಿಟ್ಟು ಇನ್ ಕಂಪ್ಲೀಟ್ ಎಲ್ಲಾ ಜಮೀನು ಕೂಡ ಹೋಗಿದೆ. ಅಂದ್ರೆ ಇವರು ಹಳೆ ಸ್ಪ್ರೇಯರ್ ನಾಜಲ್ನು ಕೂಡ ವಾಶ್ ಮಾಡಿಲ್ಲ, ಅದರಿಂದ ಈ 4-10 ಗಿಡ ಇಲ್ಲಿ ಉಳ್ಕೊಂಡಿದೆ. ಮತ್ತೆ ಯಾವ್ದು ಕಳೆ ಔಷಧಿ ಕಾಂಟ್ಯಾಕ್ಟ್ ಬಂತು ಎಲ್ಲಾ ಜಮೀನನ್ನು ಕೂಡ
ಸರ್ವನಾಶ ಆಗಿದೆ. ಒಂದು 4 ರಿಂದ 5 ಲಕ್ಷದಷ್ಟು ನಾಶ ಆಗಿದೆ. ಇದು ಒಂದು ತಪ್ಪು ಅಚಾತುರ್ಯದಿಂದ, ಅಂದ್ರೆ ತಿಳಿದೇನೋ ಆಗುವಂತ ಒಂದು ಅಚಾತುರ್ಯದಿಂದ ಇಷ್ಟೆಲ್ಲ ಪ್ರಮಾದಗಳು ನಮ್ಮ ಜಮೀನಲ್ಲಿ ಅಗ್ರಿಕಲ್ಚರ್ ಇದರಲ್ಲಿ ಆಗ್ತದೆ. ಆದ್ರಿಂದ ರೈತ ಬಾಂಧವರು ನೀವು ಯಾವುದೇ ಔಷಧಿಯನ್ನ ಸಿಂಪಡಣೆ ಮಾಡ್ಬೇಕಾದ್ರೆ ಮಿನಿಮಮ್ 5 ರಿಂದ 10 ಸಾರಿ ಯೋಚನೆಯನ್ನ ಮಾಡಿ, ಮತ್ತೆ ಬೇರೆಯವರ ಹತ್ರನು ಕೂಡ ನೀವು ವಿಚಾರವನ್ನ ತಿಳ್ಕೊಳ್ಳಿ. ಇಲ್ಲ ಗೊತ್ತಿಲ್ಲ, ಓದಕ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ ಮಕ್ಳ ಹತ್ರನೋ ಇಲ್ಲ ಓದಿರೋ ಪಕ್ಕ ಜಮೀನವ್ರ ಹತ್ರನೋ ಓದಿಸ್ಕೊಂಡು ಇದು ಯಾವ್ದಕ್ ಆಗುತ್ತೆ ನೋಡಿ ಅಂತೇಳಿ ಒಂದ್ಸರಿ ರೀಕನ್ಫರ್ಮ್ ಅನ್ನ ನೀವು ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಯಾವುದೇ ತರದ ಬೆಳೆಗಳಲ್ಲಿ ನೀವು ಔಷಧಿಯನ್ನ ಸಿಂಪಡಣೆ ಮಾಡುವಾಗ ಅಲ್ಲಿ ಲೇಬಲ್ ಕ್ಲೈಮ್ ಅಂತ ಶಿಫಾರಸ್ಸು, ಈ ಬೆಳೆಗೆ ಇದೇ ಔಷಧಿ ಅಂತೇಳಿ ಶಿಫಾರಸ್ಸು ಕೂಡ ಮಾಡಿರ್ತಾರೆ. ಸಾಧ್ಯವಾದಷ್ಟು ಲೇಬಲ್ ಕ್ಲೈಮ್ ಆಗಿರೋ ಔಷಧಿಗಳನ್ನ ನೀವು ಉಪಯೋಗವನ್ನ ಮಾಡ್ಬೇಕಾಗ್ತದೆ. ಮತ್ತೆ ನಿಮ್ಗೆ ಮಾರುಕಟ್ಟೆಯಲ್ಲಿ ಲೈಸೆನ್ಸ್ ಇರೋ ರಿಟೇಲರ್ ಶಾಪ್ ಇಂದಾನೆ ನೀವು ಔಷಧಿಗಳನ್ನ ಖರೀದಿಸ್ಬೇಕು. ಖರೀದಿಸಿದ ತಕ್ಕನಾಗಿ ನೀವು ರಸೀದಿಗಳನ್ನ ಪಡಿಬೇಕಾಗ್ತದೆ. ಕೆಲವೊಂದ್ ಟೈಮ್ ಏನಾಗ್ತದೆ ಅಂದ್ರೆ ಕೆಲವೊಂದಷ್ಟು ಕೆಲವೊಂದಷ್ಟು ಎಂಪ್ಲಾಯೀಸ್ ಏನ್ ಮಾಡ್ತಾರೆ, ಜಮೀನ್ ಹತ್ರನೇ ಬಂದು ನಿಮ್ಮ ಔಷಧಿಗಳನ್ನ ಕೊಡುವಂತ ಕೆಲವೊಂದಷ್ಟು ಕಂಪ್ನಿಗಳು, ಫೇಕ್ ಕಂಪ್ನಿಗಳು ಎಲ್ಲಾ ಕಡೆನೂ ಕೂಡ ಇದಾವೆ. ಜಮೀನ್ ಹತ್ರನೇ ಬಂದು ಔಷಧಿಯನ್ನ ಕೊಡೋದು. 3,000 ರೂಪಾಯಿ ಇದೆ, ನೀವು ಜಮೀನ್ ಹತ್ರ ಬರೋದ್ರಿಂದ 1,500 ರೂಪಾಯಿಗೆ ನಾವು ಕೊಡ್ತಾ ಇದೀವಿ. ಕ್ಯಾಶ್ ಅಂಡ್ ಕ್ಯಾರಿ ಕೊಡೋದ್ರಿಂದ 1,000 ರೂಪಾಯಿಗೆ ನಿಮ್ಗೆ ಈ ಔಷಧಿಯನ್ನ ಕೊಡ್ತಾ ಇದೀವಿ. ಈ ಔಷಧಿ 2 kg ಔಷಧಿಯನ್ನ ಹಾಕಿದ್ರೆ ನೀವು 2 ಟನ್ ಗೊಬ್ಬರ ಕೊಟ್ಟಷ್ಟು ಸಮ ಅಂತೇಳಿ ನಿಮ್ಗೆ ಇಲ್ಲ ಸಲ್ಲದ ಮೋಸವನ್ನ ಮಾಡುವಂತ ಒಂದು ಜಾಲಗಳು ನಿಮ್ಮ ಏರಿಯಾದಲ್ಲಿ ಈಗ ಆಲ್ರೆಡಿ ಇದಾವೆ. ಅದರಿಂದ ಯಾರು ಕೂಡ ನೀವು ಮೋಸ ಹೋಗ್ಬೇಡಿ. ಆ ತರದವ್ರು ಯಾರು ಅಂದ್ರೆ ನೀವು ಅಗ್ರಿಕಲ್ಚರ್ ಆಫೀಸು ಇಲ್ಲ ನಿಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ ವಿಚಾರಗಳನ್ನ ನೀವು ಮುಟ್ಟಿಸ್ಬೇಕಾಗ್ತದೆ. ನೀವು ಕೊಂಡುಕೊಂಡಂತ ಔಷಧಿಗೆ ಬಿಲ್ ಅನ್ನ ತಪ್ಪದೆ ಪಡಿಬೇಕು. ಬಿಲ್ ಮತ್ತೆ ನೀವು ಅಲ್ಲಿ ಕೊಂಡುಕೊಂಡ ಔಷಧಿ 2 ಕೂಡ ತಾಳೆ ಮಾಡಿ ನೀವು ತಗೊಂಡು ಬರ್ಬೇಕಾಗುತ್ತೆ. ಮತ್ತೆ ಯಾವ ಬೆಳೆಗೆ ಯಾವ ಔಷಧಿಯನ್ನ ಶಿಫಾರಸು ಮಾಡಿದ್ದೇವೆ ಇದ್ರ ಬಗ್ಗೆ ನೀವು ತಗೊಳ್ಬೇಕಾಗ್ತದೆ. ಮತ್ತೆ ಕೆಲವೊಂದು ಟೈಮ್ ಏನಾಗ್ತದೆ ಅಂದ್ರೆ ಒಂದೇ ಜಮೀನಲ್ಲಿ ಒಂದೇ ಬೆಳೆಯಲ್ಲಿ 2 ಅಥವಾ 3 ರೋಗಗಳು ಅಥವಾ 2 ಅಥವಾ 1 ಹುಳುಗಳು ಅಥವಾ ಹುಳು ರೋಗಗಳು ನಿಮ್ಗೆ ಬಂದಿರುತ್ತೆ. ಅಂತ ಸಮಯದಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ, 2 ಅಥವಾ 3 ಔಷಧಿಗಳನ್ನ ಮಿಶ್ರಣ ಮಾಡಿ ಸಿಂಪಡಣೆ ಮಾಡ್ಬೇಕಾಗುತ್ತೆ. ಆ ಮಿಶ್ರಣ ಮಾಡುವಾಗಲೂ ಕೂಡ ಕೆಲವೊಂದಷ್ಟು ಸೀಕ್ವೆನ್ಸ್, ಅಂದ್ರೆ ಒಂದಾದ್ಮೇಲೆ ಯಾವ ಔಷಧಿಯನ್ನ ನಾವು ನೀರಲ್ಲಿ ಮಿಶ್ರಣ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನೀವು ಮಾಹಿತಿಯನ್ನ ನೋಡ್ಬೋದು. ಇಲ್ಲಿ ವಾಟರ್ ಸಾಲ್ಯುಬಲ್ ಬ್ಯಾಗ್ಸ್ ಅಂತ ನಾವು ಕರಿತಾ ಇದೀವಿ. ಅಂದ್ರೆ ಅದು ಫಾರ್ಮುಲೇಷನ್ಸ್ ಅಂತ ಇರ್ತವೆ. ನೀವು ಔಷಧಿಯನ್ನ ಖರೀದಿ ಮಾಡಿದಾಗ ಆ ಕೊನೆಯಲ್ಲಿ ಕಾನ್ಸಂಟ್ರೇಷನ್ ಜೊತೆಗೆ ಒಂದು ಫಾರ್ಮುಲೇಷನ್ ಅನ್ನ ಕೊಟ್ಟಿರ್ತಾರೆ. ಅದು ಪೌಡರ್ ಫಾರ್ಮುಲೇಷನ್ ಇದೆಯಾ, ಲಿಕ್ವಿಡ್ ಇದೆಯಾ, ಸೆಮಿಸಾಲಿಡ್ ಇದೆಯಾ, ಗ್ರಾನ್ಯುಲರ್ಸ್ ಇದೆಯಾ ಅಂತೇಳಿ ಆ ಫಾರ್ಮುಲೇಷನ್ ಒಂದು ಆಧಾರದ ಮೇಲೆ ನೀವು ಒಂದೊಂದಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಫಸ್ಟ್ ನೀವು ವಾಟರ್ ಸಾಲ್ಯುಬಲ್ ಬ್ಯಾಗ್ಸ್ ಅಂದ್ರೆ ಕೆಲವೊಂದಷ್ಟು ಔಷಧಿಗಳು ಪೌಚ್ ಅಲ್ಲಿ ಬರ್ತವೆ. ಅದನ್ನ ಡೈರೆಕ್ಟ್ ನೀವು ನೀರ್ಗೆ ಹಾಕೋದು, ಆ ನೀರ್ಗೆ ಹಾಕಿ ನೀರಲ್ಲಿ ಮಿಶ್ರಣ ಮಾಡಿ ನಂತರದಲ್ಲಿ ನೀವು ಯಾವುದೇ ಲಿಕ್ವಿಡ್ ಔಷಧಿಗಳಿದ್ರೆ ಅದನ್ನ ನೀವು ಮಿಶ್ರಣವನ್ನ ಮಾಡ್ಬೇಕಾಗತ್ತೆ. ಮತ್ತೆ ಕೆಲವೊಂದಷ್ಟು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅನ್ನು ಕೂಡ ಕೆಲವರು ಫಂಜಿಸೈಡ್ ಜೊತೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋರಿದ್ದಾರೆ. ಅವನ್ನೆಲ್ಲನೂ ಕೂಡ ಕೊನೆ ಹಂತದಲ್ಲಿ ನೀವು ಫರ್ಟಿಲೈಸರ್ಗಳನ್ನ ಮಿಶ್ರಣ ಮಾಡಿ ಸಿಂಪಡಣೆ ಮಾಡ್ಬೇಕಾಗತ್ತೆ. ಇನ್ನು ಕೆಲವರು ಗಮ್ಸ್ಗಳನ್ನ ಉಪಯೋಗ ಮಾಡ್ತಾರೆ ಮಳೆಗಾಲದಲ್ಲಿ ಮತ್ತೆ ಇಬ್ಬನಿಯ ಸಮಯದಲ್ಲಿ. ಗಮ್ಗಳನ್ನ ಉಪಯೋಗ ಮಾಡ್ತಾರೆ. ಗಮ್ಮನ್ನು ಕೂಡ ನೀವು ಕೊನೆಯಲ್ಲಿ ಕ್ಯಾನ್ ಇನ್ನೇನು ಸ್ಪ್ರೇ ಮಾಡುವ ಹಂತದಲ್ಲಿ ನೀವು ಗಮ್ಮನ್ನ ಸ್ಪ್ರೇ ಸೊಲ್ಯೂಷನ್ಗೆ ಸೇರಿಸ್ಕೊಳ್ಬೇಕಾಗ್ತದೆ. ಇಷ್ಟೇ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ರೈತ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ನನ್ನ ಒಂದು ಚರ್ಚಾಗೋಷ್ಠಿಯನ್ನ ಮುಗಿಸ್ತೀನಿ. ಧನ್ಯವಾದ.